ಯಾರು BSc CBZ ಅನ್ನ ಮಾಡಿ ಬಯಾಲಜಿಕಲ್ ಸೈನ್ಸ್ ಪೋಸ್ಟ್ ಗಳಿಗೆ ಅಪ್ಲೈ ಮಾಡ್ಬೇಕಂತ ಅನ್ಕೊಂಡಿದ್ದೀರೋ ನೀವು ಈ ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡಿ. ನೀವು ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ವಿಡಿಯೋ ಹೆಂಗ್ ಅನ್ಸುತ್ತೆ ಅದ್ರ ಮೇಲೆ ಲೈಕ್ ಮಾಡಿ, ಬೇರೆಯವರಿಗೂ ಸಹಿತ ಈ ವಿಡಿಯೋವನ್ನ ಶೇರ್ ಮಾಡ್ಕೊಳ್ಳಿ. ಡಿಸ್ಟ್ರಿಕ್ಟ್ ವೈಸ್ ಪೋಸ್ಟ್ ಗಳಂತೂ ನಿಮ್ಗೆ ಎಲ್ಲಿಯೂ ಸಹಿತ ಸಿಕ್ಕಿರ್ಲಕ್ಕಿಲ್ಲ. GPT ಪೋಸ್ಟ್ ಎಷ್ಟಿದೆ ಅಂತ ಅಷ್ಟೇ ಸಿಕ್ಕಿರಬಹುದು. ಇಲ್ಲೊಂದು ಕಂಪ್ಲೀಟ್ ನೀವು PDF ಲಿಸ್ಟ್ ನೋಡಬಹುದು. ಇಲ್ಲಿ ಯಾವ್ಯಾವ ಜಿಲ್ಲೆಗೆ ಎಷ್ಟೆಷ್ಟು ಪೋಸ್ಟ್ ಗಳು ನಿಮಗೆ ಅಲೋಟ್ ಆಗಿದೆ, ಕೆಟಗರಿ ವೈಸ್ ಯಾವ ರೀತಿ ಅಲೋಟ್ಮೆಂಟ್ ಮಾಡಿದ್ದಾರೆ ಅಂತ. ಬೆಂಗಳೂರು ನಾರ್ತ್ ನಾನ್ ಕಲ್ಯಾಣ ಕರ್ನಾಟಕದವರಿಗೆ 92% ಪೋಸ್ಟ್ ಗಳು ಅಲೋಟ್ಮೆಂಟ್ ಆಗಿರೋದು. ಆ 57 ಪೋಸ್ಟ್ ಗಳನ್ನ ಯಾವ ರೀತಿ ಡಿವೈಡ್ ಮಾಡಿದ್ದಾರೆ ಕಂಪ್ಲೀಟ್ ಡೀಟೇಲ್ ಇಲ್ಲಿದೆ ನೋಡಿ. 57 ಪೋಸ್ಟ್ ಗಳನ್ನ ಯಾರ್ಯಾರಿಗೆ ಎಷ್ಟೆಷ್ಟು ಪೋಸ್ಟ್ ಗಳನ್ನ ಹಂಚಿದ್ದಾರೆ ಅಂತ ಹೇಳಿ. ಇದು ಸಾಮಾನ್ಯ ಅಂತ ಏನಿದೆಯಲ್ಲ, ಇದು ಮಾರ್ಕ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಇಲ್ಲಿ ಇತರೆ 4 ಪೋಸ್ಟ್ ಗಳಿದಾವೆ ಅಂತಂದ್ರೆ ಇಲ್ಲಿ ಪುರುಷರು, ಮಹಿಳೆಯರು, ತೃತೀಯ ಲಿಂಗಿಗಳು ಯಾರು ಬೇಕಾದವರು ಇದ್ರೂ ಸಹಿತ ಫೈಟ್ ಮಾಡಬಹುದು. ಇದು ಮಾರ್ಕ್ಸ್ ಗಳ ಮೇಲೆ ಡಿಪೆಂಡ್ ಆಗುತ್ತೆ. ಯಾರು ಹೈಯೆಸ್ಟ್ ಮಾರ್ಕ್ಸ್ ಗಳನ್ನು ತಗೊಂಡಿರ್ತಾರೋ ಅವರಿಗೆ ಈ ಪೋಸ್ಟ್ ಗಳನ್ನ ಅಲೋಟ್ಮೆಂಟ್ ಮಾಡ್ತಾರೆ. ಈ ಕೆಳಗಡೆ ರಿಸರ್ವೇಶನ್ ಕೆಟಗರಿಯಲ್ಲಿ ಇರೋರು ಸಹಿತ ಈ ಸಾಮಾನ್ಯದಲ್ಲಿ ಏನ್ ಮಾಡಬಹುದು ಅಂದ್ರೆ ಫೈಟ್ ಮಾಡಬಹುದು, ಬೈ ಚಾನ್ಸ್ ಅವ್ರು ಏನಾದ್ರು ಅಷ್ಟು ಮಾರ್ಕ್ಸ್ ಗಳನ್ನ ತೆಗೆದುಕೊಂಡಿದ್ರೆ. ಇಲ್ಲ ಅಂತಂದ್ರೆ ಅದು ಕೂಡ ಬರಲ್ಲ. ಹೌದಾ? ಇಲ್ಲಿ ಸಾಮಾನ್ಯ ಮಹಿಳೆಯರು ಏನಿದೆಯಲ್ಲ, ಈ ಪೋಸ್ಟ್ ಗೆ ಬೇರೆ ಪುರುಷರು ಯಾರು ಅಪ್ಲೈ ಮಾಡಕ್ ಆಗಿಲ್ಲ. ಇಲ್ಲಿ ಮಹಿಳೆಯರು ಮಾತ್ರ ಫೈಟ್ ಮಾಡಬಹುದು, ಮಹಿಳೆಯರಿಗೆ ಮಾತ್ರ ಆ ಪೋಸ್ಟ್ ಗಳು ಸಿಗತ್ತೆ. ನೆಕ್ಸ್ಟ್ GM ಆಗಿರ್ಬೇಕು, ಮತ್ತೆ ಗ್ರಾಮೀಣ ಕ್ಯಾಂಡಿಡೇಟ್ 7 ಪೋಸ್ಟ್ ಗಳಿದಾವೆ. ಮಾಜಿ ಸೈನಿಕ ಎಕ್ಸ್ ಸರ್ವಿಸ್ ಮೆನ್ ಗಳಿಗೆ ಇವು 2 ಪೋಸ್ಟ್ ಇದೆ. ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ ಅನ್ನ ಹೊಂದಿಕೊಂಡಿರುವಂತಹ ಸಾಮಾನ್ಯ ಕ್ಯಾಂಡಿಡೇಟ್ಗಳು 1, ಯೋಜನಾ ನಿರಾಶ್ರಿತರು 1, ಅಂಗವಿಕಲ 2 ಪೋಸ್ಟ್ ಇದೆ ನೋಡಿ. ಈ ಅಂಗವಿಕಲರು 2 ಪೋಸ್ಟ್ ಅಂತಂದ್ರೆ ಯಾವ್ದಿದೆ ಅಂತ ಇಲ್ಲಿ ನಿಮಗೆ ಕೆಳಗಡೆ ಮಾಹಿತಿ ಕೊಟ್ಟಿರ್ತಾರೆ. ಅದು ಯಾವುದು? ಅಂಗವಿಕಲ 2 ಪೋಸ್ಟ್ ಇಲ್ಲಿರೋದು ಸಾಮಾನ್ಯ ಹುದ್ದೆಯ 2A ಹುದ್ದೆಯನ್ನು B ಬ್ಲೈಂಡ್ ಅಂಡ್ ಲೋ ವಿಷನ್ ಗೆ ಮೀಸಲಿರಿಸಿದೆ ಅಂತ ಹೇಳ್ತಾರೆ. ಇನ್ನೊಂದು ಲೋಕೋಮೋಟರಿ ಡಿಸಬಿಲಿಟಿ ಇನ್ಕ್ಲೂಡಿಂಗ್ ಸೆರಿಬ್ರಲ್ ಪಾಲ್ಸಿ, ಲ್ಯಾಪ್ರೋಸಿ, ಡಾರ್ಫಿಸಮ್, ಆಸಿಡ್ ಅಟ್ಯಾಕ್ ಇವರಿಗೆ. ಓಕೆ, ನೆಕ್ಸ್ಟ್ ಇಲ್ಲಿ ಪರಿಶಿಷ್ಟ ಜಾತಿ A ಗ್ರೂಪ್ ನವರಿಗೆ ಇತರೆ 1. ಇಲ್ಲಿ SC A ಗ್ರೂಪ್ ಪುರುಷರು ಬರ್ಬೋದು, ಮಹಿಳೆಯರು ಕೂಡ ಫೈಟ್ ಮಾಡಬಹುದು. ಆದ್ರೆ ಇಲ್ಲಿ ಮಹಿಳೆಯರು ಮಾತ್ರ. ಇಲ್ಲಿ ಗ್ರಾಮೀಣ ಕ್ಯಾಂಡಿಡೇಟ್, ಅದು ಮಹಿಳೆಯರು ಗ್ರಾಮೀಣ ಅಂತಾನು ಹೇಳಕ್ಕಾಗಿಲ್ಲ, ಮತ್ತೆ ಪುರುಷರು ಗ್ರಾಮೀಣ ಅಂತಾನು ಕೂಡ ಹೇಳಕ್ಕಾಗಿಲ್ಲ. ಇಬ್ಬರಲ್ಲಿ ಯಾರಾದ್ರೂ ಒಬ್ರು ಇದ್ರೂ ಕೂಡ ಇಲ್ಲಿ ಫೈಟ್ ಮಾಡಬಹುದು. ದಟ್ ಈಸ್ ಡಿಪೆಂಡ್ ಆನ್ ದೇರ್ ಮಾರ್ಕ್ಸ್. ನಂತರ ಪರಿಶಿಷ್ಟ ಜಾತಿ B ಗ್ರೂಪ್ ನವರಿಗೆ 1 ಇದೆ, ಮತ್ತೆ ಮಹಿಳೆಯರಿಗೆ 1 ಇದೆ, ಗ್ರಾಮೀಣದವರಿಗೂ ಕೂಡ 1 ಪೋಸ್ಟ್ ಇದೆ. ಇಲ್ಲಿ ಪರಿಶಿಷ್ಟ ಜಾತಿ C ಇಲ್ಲಿ 1 ಅಂತ ಬರೋದು, ಇಲ್ಲಿ ಹ್ಯಾಶ್ ಟ್ಯಾಗ್ ಅಂತ ಕೊಟ್ಟಿದ್ದಾರೆ. ಇದರ ಅರ್ಥ ಏನು ಗೊತ್ತಾ? ಹ್ಯಾಶ್ ಅಂತ ಯಾಕೆ ಕೊಟ್ಟಿದ್ದಾರೆ ಅಂತಂದ್ರೆ ಅದರ ಅರ್ಥ ಇಲ್ಲಿ ನೋಡಿ, ಪರಿಶಿಷ್ಟ ಜಾತಿ ಪ್ರವರ್ಗ C ಲಭ್ಯವಾಗುವ ಹುದ್ದೆಗಳಲ್ಲಿ 20% ಹುದ್ದೆ ಪರಿಶಿಷ್ಟ ಜಾತಿ ಪ್ರವರ್ಗ C ಯಲ್ಲಿನ 59 ಅತ್ಯಂತ ಹಿಂದುಳಿದ ಜಾತಿಗಳಿಗೆ ಮೀಸಲಿರಿಸುವುದು. ಒಂದು ವೇಳೆ ಈ 59 ಅತ್ಯಂತ ಹಿಂದುಳಿದ ಜಾತಿಗಳಿಗೆ ಸೇರಿದವರು ಲಭ್ಯವಾಗದಿದ್ದಲ್ಲಿ ಈ ಹುದ್ದೆಗಳನ್ನು ಪ್ರವರ್ಗ C ಯ ಇತರೆ ಜಾತಿಗಳ ಅರ್ಹ ಅಭ್ಯರ್ಥಿಗಳಿಗೆ ಭರ್ತಿ ಮಾಡುವುದು. ಈ 59 ಅತ್ಯಂತ ಹಿಂದುಳಿದ ಜಾತಿಗಳು ಯಾವ್ದವು ಅದನ್ನು ಫೈಂಡ್ ಔಟ್ ಮಾಡ್ಕೊಳ್ರಿ ಫಸ್ಟ್. ಅವ್ರು ಯಾರಾದ್ರೂ ಅಲ್ಲಿ ಸಿಗ್ಲಿಕ್ಕಂತಂದ್ರೆ ಬೇರೆದವ್ರು ಏನಿದಿರಲ್ಲ C ಗ್ರೂಪ್ ನೇ ಬರೋರು ಅವರಿಗೆ ನಿಮ್ಗೆ ಅಲಾಟ್ಮೆಂಟ್ ಮಾಡಿಕೊಳ್ತಾರೆ. ನೆಕ್ಸ್ಟ್ ST ಕ್ಯಾಂಡಿಡೇಟ್ 1 ಪೋಸ್ಟ್ ಇದೆ, ಕೆಟಗರಿ 1 ಇದೆ, ಕೆಟಗರಿ 1 ಮಹಿಳೆ 1. 2A ನೋಡ್ರಿ, 2A ಇಲ್ಲಿ ಮಹಿಳೆಯರಿಗೆ 3 ಪೋಸ್ಟ್ ಇದೆ, 2A ಗ್ರಾಮೀಣ 3 ಪೋಸ್ಟ್ ಇದೆ. 2B ದವರಿಗೆ 1 ಇದೆ, ಗ್ರಾಮೀಣದವರಿಗೆ 1 ಇದೆ, 3A 1 ಇದೆ. ಈ ರೀತಿ ಒಂದು ಕರೆಕ್ಟ್ ಆಗಿರುವಂತಹ ಒಂದು ರೋಸ್ಟರ್ ಬಿಂದುವನ್ನ ನೀವು ನೋಡಿದ್ರೆ ಅಂತಂದ್ರೆ ಅಪ್ಲಿಕೇಶನ್ ಅನ್ನ ಹಾಕ್ಲಿಕ್ಕೆ ನಿಮಗೆ ಏನಾಗತ್ತೆ ಹೇಳಿ ಅನುಕೂಲ ಆಗತ್ತೆ. ಇವಾಗ ನಂತರ ಬೆಂಗಳೂರು ನಾರ್ತ್ ಇಲ್ಲಿ 8% 5 ಪೋಸ್ಟ್ ಗಳಿದೆ, 5 ಪೋಸ್ಟ್ಗಳು. ಅದರಲ್ಲೂ ಸಹಿತ ಯಾವ್ಯಾವ ರೀತಿ ಅದನ್ನ ಅಲಾಟ್ಮೆಂಟ್ ಮಾಡಿದ್ದಾರೆ ಅಂತ ನೋಡೋಣ ಬನ್ನಿ. ಈ 5 ಪೋಸ್ಟ್ ಗಳಲ್ಲಿ 1 ಬ್ಯಾಕ್ಲಾಗ್ ಪೋಸ್ಟ್ ಇದೆ, 4 ನಾರ್ಮಲ್ ಪೋಸ್ಟ್ ಗಳಿದಾವೆ. ಈ 4 ಮುಂಚೆ ನಾರ್ಮಲ್ ಪೋಸ್ಟ್ ಯಾರ್ಯಾರಿಗೆ ಕೊಟ್ಟಿದ್ದಾರೆ ಅಂತ ಹೇಳ್ತೀನಿ. ಇಲ್ಲಿ ಮುಂಚೆ ಸಾಮಾನ್ಯ ಅಭ್ಯರ್ಥಿ 1, ಸಾಮಾನ್ಯ ಮಹಿಳೆಯರು 1, ಪರಿಶಿಷ್ಟ ಜಾತಿಯವರಿಗೆ ಯಾವುದೂ ಇಲ್ಲ, ST ದವರಿಗೆ 1 ಇದೆ, ಪ್ರವರ್ಗ 1 ಇದೆ, ಕೆಟಗರಿ 1. ಸೊ ಟೋಟಲಿ 4 ಮುಗೀತಿಲ್ಲಿ. ಇಲ್ಲಿ ಬ್ಯಾಕ್ಲಾಗ್ ಒಂದೇ 1 ಪೋಸ್ಟ್ ಇದೆ ನೋಡಿ. ಅದು ಯಾರಿಗೆ ಅಂತಂದ್ರೆ ಪರಿಶಿಷ್ಟ ಜಾತಿ ಇತರೆ. ಇಲ್ಲಿ ಮಹಿಳೆಯರು ಬರ್ಬೋದು, ಪುರುಷರು ಬರ್ಬೋದು, ಯಾರು ಬೇಕಾದ್ರೂ ಫೈಟ್ ಮಾಡಬಹುದು. ಮಾರ್ಕ್ಸ್ ಯಾರಿಗೆ ಹೆಚ್ಚಿರ್ತದೋ SC ಒಳಗಡೆ ಅವರಿಗೆ ಈ ಪೋಸ್ಟ್ ಅಲಾಟ್ಮೆಂಟ್ ಆಗುತ್ತೆ. ನಂತರ ಬೆಂಗಳೂರು ಸೆಂಟ್ರಲ್ 92% ಅಲ್ಲಿ 85 ಪೋಸ್ಟ್ ಗಳಿದೆ. ಅತ್ಯಂತ ಹೆಚ್ಚಿರುವಂತಹ ಪೋಸ್ಟ್ ಯಾವ್ದಪ್ಪ ಅಂತಂದ್ರೆ ಬೆಂಗಳೂರು ಸೆಂಟ್ರಲ್ ದವರಿಗೆ 83 ಪೋಸ್ಟ್ ಗಳಿದಾವೆ ಅಂತಂದ್ರೆ ಇದು ಸಾಮಾನ್ಯ ಕೆರಿಯರ್ ಅಂದ್ರೆ ಇಲ್ಲಿ ಇವಾಗ ಬ್ಯಾಕ್ಲಾಗ್ ಹುದ್ದೆಗಳಲ್ಲಿ 83 ಪೋಸ್ಟ್ ಗಳನ್ನು ಯಾವ ರೀತಿ ಅಲಾಟ್ಮೆಂಟ್ ಮಾಡ್ತಾರೆ ನೋಡ್ರಿ.
GM 7 ಇದಾರೆ ಇತರೆ, GM ಮಹಿಳೆಯರ 13 ಜನ, GM ಗ್ರಾಮೀಣ ಕ್ಯಾಂಡಿಡೇಟ್ 10 ಜನ ಬರ್ತಾರೆ ಇಲ್ಲಿ. ಮಾಜಿ ಸೈನಿಕರು 4, ಕನ್ನಡ ಮಾಧ್ಯಮ 2, ಯೋಜನಾ ನಿರಾಶ್ರಿತರು 2, ಅಂಗವಿಕಲರು 2. ಈ ಅಂಗವಿಕಲರು 2 ಯಾರು ಅಂತೇಳಿ ನಿಮ್ಗೆ ಇಲ್ಲಿ ಕೆಳಗಡೆಗೆ ಕರೆಕ್ಟ್ ಆಗಿ ಸ್ಪಷ್ಟವಾಗಿ ಕೊಟ್ಟಿರ್ತಾರೆ. ಅದು ಯಾವ್ದಂತಂದ್ರೆ ಬ್ಲೈಂಡ್ನೆಸ್ ಲೋ ವಿಷನ್ ಅಭ್ಯರ್ಥಿಗೆ ಮೀಸಲಿರಿಸಿದೆ. 3B ಒಂದು ಬ್ಲೈಂಡ್ನೆಸ್ ಹುದ್ದೆಯನ್ನು ಬ್ಲೈಂಡ್ನೆಸ್ ಅಂಡ್ ಲೋ ವಿಷನ್ ಅಭ್ಯರ್ಥಿಗೆ ಮೀಸಲಿರಿಸಿದೆ. ಇಲ್ಲಿ ಅಂಗವಿಕಲರಿಗೇನೆ ಟೋಟಲಿ 8 ಪೋಸ್ಟ್ ಗಳಿದಾವೆ ಬೆಂಗಳೂರು ಸೆಂಟ್ರಲ್ ಅಲ್ಲಿ. ಮತ್ತೆ ಪರಿಶಿಷ್ಟ ಜಾತಿಯವರಿಗಂತೂ ಒಂದು ಇಲ್ಲ ಇತರೆ. ಇಲ್ಲಿ ಎ ಗ್ರೂಪ್ ನವರಿಗೆ 1, 2, 3, ಬಿ ಗ್ರೂಪ್ ನವರಿಗೆ 3, ಸಿ ಗ್ರೂಪ್ ನವರಿಗೆ 1, 2, 3 ಇವರೆಲ್ಲರೂ ಅಪ್ಲೈ ಮಾಡಬಹುದು. ನೀವು ST ಕ್ಯಾಂಡಿಡೇಟ್ ಇದ್ರಂತಂದ್ರೂ ಅಪ್ಲೈ ಮಾಡಬಹುದು. ಇಲ್ಲಿ ನೋಡಿ ಅಂಗವಿಕಲರು ಇರಬೇಕು ಅಂತ ಹೇಳ್ತಾರೆ. ಇವರಿಗೆ ಈ ಕ್ಯಾಸ್ಟ್ ಅಲ್ಲಿ 2A ಅಂಗವಿಕಲ ಒಂದು ಪೋಸ್ಟ್ ಇದೆ, 2B ಅಂಗವಿಕಲ ಇಲ್ಲ, 3A ಇಲ್ಲ, ಆದ್ರೆ 3B ಅಂಗವಿಕಲ ಒಂದು ಪೋಸ್ಟ್ ಇದೆ. ನೀವು ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಸ್ಟಡಿ ಮಾಡ್ಕೊಂಡು ಮಾಡಿದರೆ ಮಾತ್ರ ನಿಮಗದು ಅರ್ಥ ಆಗುತ್ತೆ, ಇಲ್ಲಾಂದ್ರೆ ಅರ್ಥನೇ ಆಗುದಿಲ್ಲ. ನಂತರ ಯಾವುದು ಬೆಂಗಳೂರು ಕಲ್ಯಾಣ ಕರ್ನಾಟಕ 7 ಪೋಸ್ಟ್ ಇದೆ. ಇಲ್ಲಿ ಔಟ್ ಆಫ್ ಕಲ್ಯಾಣ ಕರ್ನಾಟಕ ಡಿಸ್ಟಿಕ್ಸ್ ಗಳಿಂದ ಇದಾರಲ್ಲ, ಇನ್ ಡಿಸ್ಟಿಕ್ ಅವ್ರು ಮಾತ್ರ ಅಪ್ಲೈ ಮಾಡಬಹುದು. ಬೇರೆಯವ್ರು ಯಾರಿಗೂ ಸಹಿತ ಇಲ್ಲಿ ಅಪ್ಲೈ ಮಾಡಕ್ ಆಗಂಗಿಲ್ಲ. ಕಲ್ಯಾಣ ಕರ್ನಾಟಕದಾಗ ಏನ್ ಬರ್ತಿರಲ್ಲ ಆ ಡಿಸ್ಟಿಕ್ ನವರು ಮಾತ್ರ ಏನ್ ಮಾಡಬಹುದು ಅಂತಂದ್ರೆ ಇಲ್ಲಿ ಅಪ್ಲೈ ಮಾಡಬಹುದು. ಬೇರೆಯವರಿಗೆ ಇದು ಅಪ್ಲೈ ಮಾಡಕ್ ಆಗಂಗಿಲ್ಲ. ಅದು ಎಷ್ಟಂದ್ರೆ 7 ಪೋಸ್ಟ್ ನೋಡಿ ಯಾರ್ಯಾರಿಗೆ ಕೊಟ್ಟಿದ್ದಾರೆ ಅಂತಂದ್ರೆ 7 ಪೋಸ್ಟ್. ಸಾಮಾನ್ಯದವರಿಗೆ 1 ಪೋಸ್ಟ್ ಇದೆ, ಸಾಮಾನ್ಯ ಪರಿಶಿಷ್ಟ ಜಾತಿ SC 1 ಪೋಸ್ಟ್ ಇದೆ. ನೆಕ್ಸ್ಟ್ GM ಮಹಿಳೆ 1, GM ಗ್ರಾಮೀಣ 1 ಇದೆ, ST 1 ಪೋಸ್ಟ್ ಇದೆ, ಕೆಟಗರಿ 1 ಪೋಸ್ಟ್ ಇದೆ. ಸೊ ಟೋಟಲಿ ಇಲ್ಲಿ 7 ಪೋಸ್ಟ್ ಆಯ್ತು. ಬೆಂಗಳೂರು ರೂರಲ್ 13 ಪೋಸ್ಟ್ ಇರೋದು. ಅದರಲ್ಲಿ 10 ಪೋಸ್ಟ್ ನಾರ್ಮಲ್ ಇದೆ, 3 ಪೋಸ್ಟ್ ಏನಿದಾವ ಅಂತಂದ್ರೆ ಬ್ಯಾಕ್ಲಾಗ್ ಪೋಸ್ಟ್ ಇದೆ. ಸೊ ಇಲ್ಲಿ ಜೀವ ವಿಜ್ಞಾನ, ಇಲ್ಲಿ ನೋಡಿ ಜೀವ ವಿಜ್ಞಾನ ಬೆಂಗಳೂರು ರೂರಲ್ ಗ್ರಾಮಾಂತರ ಜಿಲ್ಲೆ ಸಾಮಾನ್ಯ 1, ಸಾಮಾನ್ಯ ಮಹಿಳೆ 2, ಸಾಮಾನ್ಯ ಗ್ರಾಮೀಣ 1, ಸಾಮಾನ್ಯ ಅಂಗವಿಕಲ 1, ಪರಿಶಿಷ್ಟ ಜಾತಿ ಇತರ ಯಾರು ಬೇಕಾದವರು ಬರ್ತಾರೆ ಅದು 1 ಪೋಸ್ಟ್ ಇದೆ. 2A ದವ್ರಿಗೆ 1 ಇದೆ, 2A ಮಹಿಳೆ 1 ಇದೆ, 3A 1 ಇದೆ, 3B 1 ಪೋಸ್ಟ್ ಇದೆ. ಸೊ ಟೋಟಲಿ 10 ಪೋಸ್ಟ್ ಆಯ್ತು. ಇನ್ನು ರಿಮೈನಿಂಗ್ ಎಷ್ಟು ಪೋಸ್ಟ್ಗಳು ಉಳಿದು ಇಲ್ಲಿ 3 ಪೋಸ್ಟ್ಗಳು ಉಳಿದು. ಅದನ್ನ ಏನ್ ಮಾಡ್ತಾರೆ ಅಂತಂದ್ರೆ ಇಲ್ಲಿ ಬ್ಯಾಕ್ಲಾಗ್ ಹುದ್ದೆಗಳಿಗೆ ಮೀಸಲಾಗಿರುತ್ತೆ. ಬ್ಯಾಕ್ಲಾಗ್ ಯಾವುದು ಸಾಮಾನ್ಯ 1 ಇತರೆ. ನೆಕ್ಸ್ಟ್ ಯಾವ್ದಂದ್ರೆ 2A 1, 2B 1. ಇಲ್ಲಿ ಯಾರು ಬೇಕಾದವ್ರು ನೀವು ಏನ್ ಮಾಡ್ಬೋದು ಅಂತಾರೆ ಫೈಟ್ ಮಾಡ್ಬೋದು. ನೀವು 2B 2A ಹೆಚ್ಚಿಗೆ ಮಾರ್ಕ್ಸ್ ಯಾರು ತಗೊಂಡಿರ್ತಾರೋ ಅವ್ರಿಗೆ ಏನ್ ಮಾಡ್ತಾರೆ ಅಂದ್ರೆ ಈ ಪೋಸ್ಟ್ ಗಳನ್ನ ಅಲೋಟ್ ಮಾಡ್ತಾರೆ. ನಂತರ ಚಿಕ್ಕಬಳ್ಳಾಪುರ 2 ಪೋಸ್ಟ್ ಇದೆ. ಏನ್ ಹೇಳೋದು, ಅದು 2 ಪೋಸ್ಟ್ ಯಾಕೆ ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಅದು ಕೂಡ ಯಾರ್ಯಾರಿಗಿದೆ ಅಂತಂದ್ರೆ ಒಂದು GM ಅಂಗವಿಕಲ ಇದೆ, ಇನ್ನೊಂದು SC ಕೂಡ ಅಂಗವಿಕಲ ಇದೆ. ಚಿತ್ರದುರ್ಗ ಜಿಲ್ಲೆಗೆ 7 ಪೋಸ್ಟ್ ಗಳು ಅಲೋಟ್ಮೆಂಟ್ ಆಗಿರೋದು. ಅದು ರೋಸ್ಟರ್ ಯಾವ ರೀತಿ ತಯಾರು ಮಾಡಿರ್ತಾರೆ ನೋಡಿ. 4 ಕಂಪ್ಲೀಟ್ ಆಗಿ ನಾರ್ಮಲ್ ಆಗಿರುವಂತಹ ಪೋಸ್ಟ್, ಇತರೆ ಪೋಸ್ಟ್ 1 ಇದೆ, ಇತರೆ ಮಹಿಳೆಯರು 1, GM ಮಹಿಳೆಯರು 1, ಇತರೆ ಪರಿಶಿಷ್ಟ ಜಾತಿ 1, 2A ಸಾಮಾನ್ಯ 1 ಇದೆ. ಸೊ ಹಾಗಾಗಿ 4 ಪೋಸ್ಟ್ ಆಯ್ತು. ಮತ್ತೆ 3 ಪೋಸ್ಟ್ ಬ್ಯಾಕ್ಲಾಗ್ ಇದೆ, ಅಂದ್ರೆ ಲಾಸ್ಟ್ ಟೈಮ್ ಇವು ಭರ್ತಿ ಆಗಿಲ್ಲ, ಅದು ಉಳಿಸ್ಕೊಂಡಿದ್ದಾರೆ. ಸಾಮಾನ್ಯ 1, ಪರಿಶಿಷ್ಟ ಜಾತಿ 1, ಮತ್ತೆ 2A 1. ಇತರೆ ಅಂತಂದ್ರೆ ಇಲ್ಲಿ ಯಾರು ಬೇಕಾದವರು ಏನಂತಂದ್ರೆ ಇಲ್ಲಿ ಕಾಂಪೀಟ್ ಮಾಡಬಹುದು. ದಾವಣಗೆರೆಗೆ 4 ಪೋಸ್ಟ್ ಇದೆ, ಕೋಲಾರಕ್ಕೂ ಸಹಿತ 4 ಪೋಸ್ಟ್ ಇದೆ. ಫಸ್ಟ್ ದಾವಣಗೆರೆ ನೋಡೋಣ ಎಷ್ಟಿದೆ. ದಾವಣಗೆರೆಗೆ 4 ಪೋಸ್ಟ್ ಅಲ್ಲಿ ಸಾಮಾನ್ಯ ಅಂತೂ ಯಾವುದೂ ಇಲ್ಲ. ಪರಿಶಿಷ್ಟ ಜಾತಿ ಇದೆ ನೋಡಿ, ಇದು ಬ್ಯಾಕ್ಲಾಗ್ ಹುದ್ದೆಗಳು. ಬ್ಯಾಕ್ಲಾಗಿಗೆ ದಾವಣಗೆರೆಯಲ್ಲಿ ಪರಿಶಿಷ್ಟ ಜಾತಿ 1, ಮಹಿಳೆ ಪರಿಶಿಷ್ಟ ಜಾತಿ 1, ಅಂಗವಿಕಲ SC 1, ST 1 ಇದೆ. ಇರೋದೇ 4. ಅವು ಕೂಡ ಏನಿದಾವ ಅಂತಂದ್ರೆ ಬ್ಯಾಕ್ಲಾಗ್ ಹುದ್ದೆಗಳು. ಡಿಸ್ಟಿಕ್ ಗೆ ಅದು 1 ಬ್ಯಾಕ್ಲಾಗ್ ಇದೆ, 3 ಏನಪ್ಪಾ ಅಂತಂದ್ರೆ ನಾರ್ಮಲ್ ಪೋಸ್ಟ್. ಅದು ಬ್ಯಾಕ್ಲಾಗ್ 1 ಯಾರಿಗಿದೆ, ಇದು GM ಅಂಗವಿಕಲದವರಿಗಿದೆ ನೋಡಿ. ಯಾರಾದ್ರೂ ಇದ್ರೆ ಕೋಲಾರ ಸಮೀಪ ಅಂಗವಿಕಲರು ಯಾರಾದ್ರೂ ಇದ್ರೆ ಅವ್ರು ನೀವು ಅಪ್ಲೈ ಮಾಡಬಹುದು ಇಲ್ಲಿ. ಮತ್ತೆ ಇಲ್ಲಿ 3 ಪೋಸ್ಟ್ ಗಳು ಯಾರಿಗೆ ಕೊಟ್ಟಿದ್ದಾರೆ ಅಂದ್ರೆ ಒಂದು ಸಾಮಾನ್ಯ ಇತರೆ, ಒಂದು ಸಾಮಾನ್ಯ ಮಹಿಳೆ, ಒಂದು 3B ಇತರೆ. 3 ಪೋಸ್ಟ್ ಮುಗಿದೋಯ್ತು. ನೆಕ್ಸ್ಟ್ ಶಿವಮೊಗ್ಗ 6 ಪೋಸ್ಟ್ ಗಳಿದಾವೆ ಶಿವಮೊಗ್ಗಕ್ಕೆ. 6 ನಾರ್ಮಲ್, 6 ಬ್ಯಾಕ್ಲಾಗ್ ಪೋಸ್ಟ್ಗಳು. ವಾವ್, 6 ಬ್ಯಾಕ್ಲಾಗ್ ಪೋಸ್ಟ್ಗಳು ನೋಡ್ರಿ ನೀವು. ಲಾಸ್ಟ್ ಟೈಮ್ ಭರ್ತಿ ಆಗಲಾರದ ಪೋಸ್ಟ್ಗಳು. ಇಲ್ಲಿ SC ಮಾಜಿ ಸೈನಿಕರಿಗೆ 1 ಪೋಸ್ಟ್ ಇದೆ ನೋಡ್ರಿ. ಪರಿಶಿಷ್ಟ ಪಂಗಡ ST ಅಂಗವಿಕಲರಿರ್ಬೇಕು ಅವ್ರಿಗೆ 1 ಪೋಸ್ಟ್ ಇದೆ. 2A ಮಾಜಿ ಸೈನಿಕ 1 ಪೋಸ್ಟ್ ಇದೆ. 3B ಗ್ರಾಮೀಣ ಯಾರಿದ್ದೀರಾ ನೋಡಿ ಅವ್ರಿಗೆ 1 ಪೋಸ್ಟ್ ಇದೆ ಇಲ್ಲಿ. ಮತ್ತೆ 3A ಮತ್ತೆ 3B ಅಂಗವಿಕಲರಿಗೆ. ನೆಕ್ಸ್ಟ್ ತುಮಕೂರಲ್ಲಿ
2 ಬ್ಯಾಕ್ಲಾಗ್ ಇದೆ, 6 ನಾರ್ಮಲ್ ಪೋಸ್ಟ್ ಇದೆ. ನೆಕ್ಸ್ಟ್ ತುಮಕೂರಲ್ಲಿ ಸಾಮಾನ್ಯ 1, ಮಹಿಳೆಯರ ಸಾಮಾನ್ಯ 1, ಗ್ರಾಮೀಣ ಸಾಮಾನ್ಯ GM, ಮತ್ತೆ 2A ಇತರೆ, 3A ಇತರೆ, 3B ಇತರೆ. ಸೊ ಒಟ್ಟಾರೆಯಾಗಿ 4 ಇತರೆ ಬಂದ್ಬಿಟ್ಟು 2 ಮಾತ್ರ ರಿಸರ್ವೇಶನ್ ಈ ಕ್ಯಾಂಡಿಡೇಟ್ಗೆ, ಮಹಿಳೆ ಮತ್ತು ಗ್ರಾಮೀಣ. ಸೊ ಟೋಟಲಿ 6 ಪೋಸ್ಟ್ ಆಯ್ತು. ಮತ್ತೆ ಅದರಲ್ಲಿ ಇನ್ನೊಂದು 2 ಪೋಸ್ಟ್ ಬ್ಯಾಕ್ಲಾಗ್ ಯಾವ್ದಿದೆ ನೋಡ್ರಿ ಇಲ್ಲಿ, ಪದವೀಧರ ಯಾವ್ದಿದೆ, ಜೀವ ವಿಜ್ಞಾನ. ಎಸ್, ಬ್ಯಾಕ್ಲಾಗ್ 1 GM ಅಂಗವಿಕಲರಿಗೆ, 1 ಕ್ಯಾಟಗರಿ 1 ದವರಿಗೆ. ಯಾರಾದ್ರೂ ಇದ್ರೆ ಅಪ್ಲೈ ಮಾಡಬಹುದು ನೀವು ಇಲ್ಲಿ. ಕ್ಯಾಟಗರಿ 1 ಯಾರಾದ್ರಿ ಅವರು. ಇದರಲ್ಲಿ ಒಂಥರ ಬಹಳ ಮ್ಯಾಜಿಕ್ ಮೂವ್ಮೆಂಟ್ ಆಗತ್ತ ಅನ್ಸತ್ತಲೆ. ಮಧುಗಿರಿ ಡಿಸ್ಟಿಕ್ಗೆ ಎಷ್ಟು ಕೊಟ್ಟಿದ್ದಾರೆ ಅಂತಂದ್ರೆ, ಮಧುಗಿರಿಗೆ 5 ಪೋಸ್ಟ್ ಗಳನ್ನ ಕೊಟ್ಟಿದ್ದಾರೆ. ಅದು 5 ಪೋಸ್ಟ್ ಗಳನ್ನ ಯಾವ ಒಂದು ಲೆಕ್ಕದ ಮೇಲೆ ಕೊಟ್ಟಿದಾರೋ ಗೊತ್ತಿಲ್ಲ. 5 ಪೋಸ್ಟ್ ಗಳಲ್ಲಿ ನೋಡಿ, 1 ಸಾಮಾನ್ಯ ಇದೆ, ಸಾಮಾನ್ಯ 1, ಸಾಮಾನ್ಯ ಮಹಿಳೆ 1 GM. ನೆಕ್ಸ್ಟ್ 2A ಇತರೆ 1, 3A ಇತರೆ 1, 3B ಇತರೆ 1. ಸೊ ಟೋಟಲಿ ಮಧುಗಿರಿ ಡಿಸ್ಟಿಕ್ಗೆ 5 ಪೋಸ್ಟ್ ಗಳಿದಾವೆ. ನೀವು ಯಾರಾದ್ರೂ ಇದ್ರೆ ಅಪ್ಲೈ ಮಾಡ್ರಿ, ಅದಕ್ಕೆಲ್ಲ ಬರುತ್ತೆ. ಪ್ರಕಟಿತ 17 ಹುದ್ದೆಗಳು ಯಾರ್ಯಾರಿಗಂತಂದ್ರೆ, GM ಅದರ್ಸ್ 2, GM ಮಹಿಳೆಯರಿ 3, GM ಗ್ರಾಮೀಣ 2, GM ಅಂಗವಿಕಲರು 1, ಪರಿಶಿಷ್ಟ ಜಾತಿ A 1, B 1, ಪರಿಶಿಷ್ಟ ಜಾತಿ C ಒಂದೇ 1 ಪೋಸ್ಟ್ ಇದೆ ಇಲ್ಲಿ. ಕ್ಯಾಟಗರಿ 1 ಒಂದಿದೆ, 2A ಒಂದಿದೆ, 2A ಗ್ರಾಮೀಣ ಒಂದಿದೆ, ಮಹಿಳೆನೂ ಕೂಡ ಒಂದಿದೆ. ಗ್ರಾಮೀಣ ಮಹಿಳೆ 2 ಒಂದೊಂದು ಪೋಸ್ಟ್ ಗಳಿದಾವೆ. 3A 1 ಪೋಸ್ಟ್ ಇದೆ ಇತರೆ, 3B ಕೂಡ ಇತರೆ 1 ಪೋಸ್ಟ್ ಇದೆ. ಅಂದ್ರೆ ಹೈಯೆಸ್ಟ್ ಮಾರ್ಕ್ಸ್ ಯಾರಿಗೆ ತಗೊಂಡಿರ್ತಾರೋ ಅವರಿಗೆ ಈ ಪೋಸ್ಟ್ ಗಳನ್ನು ಅಲಾಟ್ಮೆಂಟ್ ಮಾಡ್ತಾರೆ. ಸೊ ಟೋಟಲಿ 17 ಪೋಸ್ಟ್ ಗಳಾಯ್ತು. ಬಾಗಲಕೋಟೆ ಡಿಸ್ಟಿಕ್ ಗೆ 15 ಪೋಸ್ಟ್ ಗಳು ಅಲಾಟ್ಮೆಂಟ್ ಆಗಿರೋದು. ಈ 15 ಪೋಸ್ಟ್ ಗಳು ಏನಂತಂದ್ರೆ ಯಾವುದೇ ಬ್ಯಾಕ್ಲಾಗ್ ಇಲ್ಲ, ಪ್ರಕಟಿತ ಹುದ್ದೆಗಳಿವೆ. ಇದರಲ್ಲಿ ಪರಿಶಿಷ್ಟ ಜಾತಿ ಇತರೆ 1, ಪರಿಶಿಷ್ಟ ಜಾತಿ ಒಳಗಡೆ ಗ್ರಾಮೀಣ 2 ಪೋಸ್ಟ್ ಇದೆ. ನೆಕ್ಸ್ಟ್ ಮಾಜಿ ಸೈನಿಕ 3 ಪೋಸ್ಟ್ ಇದಾವೆ. ಯೋಜನಾ ನಿರಾಶ್ರಿತರು 1 ಪೋಸ್ಟ್ ಇದೆ. ಅಂಗವಿಕಲರು 2 ಪೋಸ್ಟ್ ಇದ್ದಾರೆ. ಅದೇ ಎಸ್ಸಿ ತೃತೀಯ ಲಿಂಗಿಗಳು 1 ಪೋಸ್ಟ್ ಇದೆ. 10 ಪೋಸ್ಟ್ ಗಳು SC ಬಾಗಲಕೋಟೆ ಡಿಸ್ಟಿಕ್ ಗೆ ಕೊಟ್ಟು ಬಿಟ್ಟಿದ್ದಾರೆ. ಏನು ಬೇರೆ ಡಿಸ್ಟಿಕ್ ಯಾರು ಅಲೋನೆ ಮಾಡಿಲ್ಲ. ಅದು ಕೂಡ ರಿಸರ್ವೇಶನ್ ಕ್ರಿಟೇರಿಯಾ ಒಳಗಡೆ ಬರುವಂತ ಪೋಸ್ಟ್ ಗಳು. ಇನ್ನು ಉಳಿದ 5 ಪೋಸ್ಟ್ ಗಳು ಏನಿದಾವಲ್ಲ, ಮತ್ತೆ ಇನ್ನೊಂದು ಉಳಿದಂತಂದ್ರೆ 1, 2, 7 ಪೋಸ್ಟ್ ಗಳು ಏನಿದಾವ ಅಂತಂದ್ರೆ ಅಂಗವಿಕಲ ಪೋಸ್ಟ್ ಗಳದು. ಬಾಗಲಕೋಟೆ ಡಿಸ್ಟಿಕ್ ಅದು ಒಂದು ಹಣೆ ಬರ ನೋಡ್ರಿ ಹೆಂಗಿದೆ ಅಂತಂದ್ರೆ, ST 1 ಇದೆ, ಪ್ರವರ್ಗ 1 ಇದೆ, 2A 1 ಇದೆ, 2A ಇಲ್ಲ, 2B 1 ಇದೆ, 3A 1 ಇದೆ, 3B 1 ಇದೆ. ಎಲ್ಲವೂ ಅಂಗವಿಕಲ ಪೋಸ್ಟ್ ಗಳು. ಆಲ್ ದ ಬೆಸ್ಟ್ ಅವ್ರಿಗೆ ಎಲ್ಲರಿಗೂ ಚೆನ್ನಾಗಿ ಮಾಡಿ. ಅವ್ರದ್ದು ಬಹಳ ಲಕ್ಕಿಯಸ್ಟ್ ಇದ್ದಾರೆ ಅವರು. ಯಾಕೆಪ್ಪ ಅಂತಂದ್ರೆ, ನಿಮಗೆ ಅತಿ ಹೆಚ್ಚು ಪೋಸ್ಟ್ ಗಳು ಅಂತಂದ್ರೆ ಬಾಗಲಕೋಟೆ ಡಿಸ್ಟಿಕ್ ಗೆ ಒಂದು SC ಪೋಸ್ಟ್, ಇನ್ನೊಂದು ಫಿಸಿಕಲಿ ಹ್ಯಾಂಡಿಕ್ಯಾಪ್ ಪೋಸ್ಟ್. ಧಾರವಾಡ ಜಿಲ್ಲೆಗೆ ಟೋಟಲ್ ಅಲಾಟ್ಮೆಂಟ್ ಆಗಿರೋದು 21 ಪೋಸ್ಟ್. ಅದರಲ್ಲಿ 4 ಪೋಸ್ಟ್ ಗಳು ಏನಿದಾವಲ್ಲ, ಇವು ಬ್ಯಾಕ್ಲಾಗ್ ಪೋಸ್ಟ್ ಗಳು. ಈ 4 ಪೋಸ್ಟ್ ಬ್ಯಾಕ್ಲಾಗ್ ಯಾರಿಗೆ? GM ಅದರ್ಸ್ 1, ST ಅದರ್ಸ್ 1, ಕ್ಯಾಟಗರಿ 1 ಅದರ್ಸ್ 1, 3A ಅದರ್ಸ್ 1. ಸೊ ಟೋಟಲಿ 4 ಪೋಸ್ಟ್ ಏನಿದಾವ ಅಂತಂದ್ರೆ ಅದರ್ಸ್ ಕ್ಯಾಟಗರಿ ಅವರಿಗೇನೆ ಇದೆ. ಇನ್ನುಳಿದ 17 ಪೋಸ್ಟ್ ಗಳು ಪ್ರಕಟಿತ ಹುದ್ದೆಗಳು. ಇವು ಯಾರ್ಯಾರಿಗೆ ಅಲಾಟ್ಮೆಂಟ್ ಮಾಡಿದ್ದಾರೆ ಅಂತಂದ್ರೆ, GM ಅದರ್ಸ್ 2, GM ವುಮೆನ್ಸ್ 3, GM ಗ್ರಾಮೀಣ 3, ಅಂಗವಿಕಲ 1. ಸೊ ಟೋಟಲ್ ಇಲ್ಲಿ 9 ಪೋಸ್ಟ್ ಆಯ್ತು. ಇನ್ನು 7 ಪೋಸ್ಟ್ ಗಳು ಯಾರಿಗಿದ್ದಾರೆ? ಪರಿಶಿಷ್ಟ ಜಾತಿ A ಗ್ರೂಪ್ ನವರಿಗೆ 1 ಕೊಟ್ಟಿದ್ದಾರೆ, B ದವರಿಗೆ 1 ಇದೆ, ಮತ್ತೆ C ದವರಿಗೆ 1 ಇದೆ. ನಂತರ 2A ದವರಿಗೆ ನೋಡ್ರಿ, 2A ಅದರ್ಸ್ 1, ಮಹಿಳೆ 1, ಗ್ರಾಮೀಣ 1, 3 ಪೋಸ್ಟ್ ಇದೆ 2A ದವರಿಗೆ. ನಂತರ 3A ಇಲ್ಲ, 2B ಇಲ್ಲ, 3B ದವರಿಗೆ 1 ಪೋಸ್ಟ್ ಇದೆ. ಸೊ ಟೋಟಲಿ 17 ಪೋಸ್ಟ್ ಗಳಾಯ್ತು ಪ್ರಕಟಿತ ಹುದ್ದೆಗಳು. ಗದಗ ಜಿಲ್ಲೆಗೆ ಅಲಾಟ್ಮೆಂಟ್ ಆಗಿರೋದು 12. ಅದರಲ್ಲಿ 5 + 7 ಬ್ಯಾಕ್ಲಾಗ್ ಹುದ್ದೆಗಳು ಬರ್ತಾವು. ಸೊ ಇಲ್ಲಿ 5 ಪ್ರಕಟಿತ ಹುದ್ದೆಗಳು. ಇವುಗಳಲ್ಲಿ ಸಾಮಾನ್ಯ 1 ಇದೆ, ಮಹಿಳೆ 1, ಗ್ರಾಮೀಣ 1 ಇದೆ. 3 ಪೋಸ್ಟ್ ಇಲ್ಲೇ ಆಗ್ಬಿಡ್ತು, ಅಂದ್ರೆ GM ದವರಿಗೆ. ಪರಿಶಿಷ್ಟ ಜಾತಿ 1 ಇದೆ ಇತರೆ. ನಂತರ 3A 1 ಇದೆ ನೋಡ್ರಿ ಇಲ್ಲಿ. ಇದು 5 ಪೋಸ್ಟ್ ಆಯ್ತು. ಇದು ಏನಂತಂದ್ರೆ ಪ್ರಕಟಿತ ಹುದ್ದೆಗಳು. ಇದರಲ್ಲಿ 7 ಬ್ಯಾಕ್ಲಾಗ್ ಹುದ್ದೆಗಳು. ಸೊ ಇಲ್ಲೇ ಕೆಳಗಡೆ ಇದೆ ನೋಡ್ರಿ, ಬ್ಯಾಕ್ಲಾಗ್ ಪೋಸ್ಟ್ಗಳು 7. ಯಾವುದು? ಜೀವ ವಿಜ್ಞಾನ ಬ್ಯಾಕ್ಲಾಗ್ ಗದಗ ಡಿಸ್ಟಿಕ್ 7 ಹುದ್ದೆಗಳು. ಯಾರ್ಯಾರಿಗಿದೆ ಅಂತಂದ್ರೆ, 1 ಪರಿಶಿಷ್ಟ ಜಾತಿಗಿದೆ, 1 GM ಅಂಗವಿಕಲ, 1 ST 1, 1 ಕ್ಯಾಟಗರಿ 1,
2A ಎರಡಿದೆ, 2B ಒಂದಿದೆ. ಸೊ ಟೋಟಲಿ 6 ಪೋಸ್ಟ್ ಆಯ್ತು ಗದಗಿಗೆ. ಹಾವೇರಿ ಡಿಸ್ಟಿಕ್ ಗೆ ಎಷ್ಟು ಕೊಟ್ಟಿದ್ದಾರೆ? 12 ಪೋಸ್ಟ್. ಇದರಲ್ಲಿ 4 ಬ್ಯಾಕ್ಲಾಗ್ ಪೋಸ್ಟ್ಗಳು, 8 ಪ್ರಕಟಿತ ಪೋಸ್ಟ್ಗಳು. ಈ 4 ಬ್ಯಾಕ್ಲಾಗ್ ಪೋಸ್ಟ್ ಅಲ್ಲಿ ಯಾರ್ಯಾರಿಗೆ ಕೊಟ್ಟಿದ್ದಾರೆ ನೋಡ್ರಿ. GM ಹ್ಯಾಂಡಿಕ್ಯಾಪ್ 1, ನಂತರ 3A ಇತರೆ 1, 2A ಹ್ಯಾಂಡಿಕ್ಯಾಪ್ 1, SC ಹ್ಯಾಂಡಿಕ್ಯಾಪ್ 1. ಸೊ ಇಲ್ಲಿ ಅಂಗವಿಕಲ 3 ಪೋಸ್ಟ್ ಗಳಿದಾವೆ. 3A ಇತರೆ ಅದರ್ಸ್ ಒಂದೇ ಪೋಸ್ಟ್, ಇದು ಬ್ಯಾಕ್ಲಾಗಿಗೆ. ಮತ್ತೆ ರಿಮೈನಿಂಗ್ 8 ಪೋಸ್ಟ್ ಗಳಿದಾವಲ್ಲ, ಅವು ಪ್ರಕಟಿತ ಹುದ್ದೆಗಳು. ಈ 8 ಪೋಸ್ಟ್ ಗಳನ್ನ ಯಾರ್ಯಾರಿಗೆ ಅಲಾಟ್ಮೆಂಟ್ ಮಾಡಿದ್ದಾರೆ ಅಂತಂದ್ರೆ, ಸಾಮಾನ್ಯ 1, ಮಹಿಳೆ 1, ಗ್ರಾಮೀಣ 1, ಅಂಗವಿಕಲ GM 1 ಇದೆ, ಪರಿಶಿಷ್ಟ ಜಾತಿ ಒಂದಿದೆ, ಮಹಿಳೆ ಒಂದಿದೆ, SC ಮಹಿಳೆ. ನೆಕ್ಸ್ಟ್ ಕ್ಯಾಟಗರಿ 1 ಅದರ್ಸ್ ಒಂದಿದೆ, 2A ಅದರ್ಸ್ 1 ಇದೆ. ಮುಗಿದಿದೆ 8 ಪೋಸ್ಟ್ ಗಳು. 4 ಅಂತೂ GM ದವರಿಗೆ ಅದ, 2 ಅಂತೂ SC ದವರಿಗೆ ಅದ, 1 ಕ್ಯಾಟಗರಿ 1, 1 2A. ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಕೇರ್ಫುಲ್ ಆಗಿ ಹಾಕಿ. ಕಾರವಾರ ಡಿಸ್ಟಿಕ್ ಮಾತ್ರ ಯಾರು ಅಪ್ಲಿಕೇಶನ್ ಹಾಕಕ್ಕೆ ಹೋಗ್ಬೇಡಿ. ಯಾಕಂತಂದ್ರೆ ಬಯಾಲಜಿಕಲ್ ಸೈನ್ಸ್ ಇದನ್ನಾದ್ರೂ ಯಾಕೆ ಕೊಟ್ಟಿದಾರೋ ಗೊತ್ತಿಲ್ಲ, ಪುಣ್ಯಾತ್ಮರು ಒಂದೇ ಒಂದು ಪೋಸ್ಟ್ ಅನ್ನು ಕೊಟ್ಟಿದ್ದಾರೆ. ಅದು ಯಾರಿಗೆ? SC ಕ್ಯಾಂಡಿಡೇಟ್ಸ್ ಅವರಿಗೆ, ಅದು ಅದರ್ಸ್. ಇಲ್ಲಿ ಹೆಣ್ಮಕ್ಳು ಫೈಟ್ ಮಾಡಬಹುದು, ಗಂಡು ಮಕ್ಕಳು ಫೈಟ್ ಮಾಡಬಹುದು. ಈ ಒಂದು SC ಬೇರೆದವ್ರು ಯಾರು ಅಪ್ಲಿಕೇಶನ್ ಹಾಕಿದ್ರು ಕೂಡ ನೀವು ರಿಜೆಕ್ಟ್ ಆಗ್ತೀರಾ. ಕಾರವಾರ ಡಿಸ್ಟಿಕ್ ಗೆ ಬಯಾಲಜಿಕಲ್ ಸೈನ್ಸ್ ಪೋಸ್ಟ್ ಗೆ ಯಾರು ಕೂಡ ಅಪ್ಲಿಕೇಶನ್ ಹಾಕೋಕೆ ಹೋಗ್ಬೇಡಿ. ನಂತರ ವಿಜಯಪುರ ಡಿಸ್ಟಿಕ್ ನೀವು ಏನಾದ್ರು ಅಪ್ಲಿಕೇಶನ್ ಹಾಕ್ತೀರಾ ಅಂತಂದ್ರೆ 17 ಪೋಸ್ಟ್ ಇದಾವೆ. ಅದು ಕೂಡ 17 ಪೋಸ್ಟ್ ಸಹಿತ ಬ್ಯಾಕ್ಲಾಗ್ ಹುದ್ದೆಗಳಿದಾವೆ. ಅದಕ್ಕೇನು ಸಂಬಂಧ ಇಲ್ಲ, ಬಟ್ ಏನು ಹೆಸರು ಕೊಟ್ಟಿರ್ತಾರೆ. ಲಾಸ್ಟ್ ಟೈಮ್ ನಾವು ತುಂಬಿಕೊಳ್ಳಾರ್ದು ಇವಾಗ ನಾವು ಅದನ್ನ ಫಿಲ್ಅಪ್ ಮಾಡ್ತಾ ಇದೀವ ಅಂತ. GMO ಅದರ್ಸ್ 4, GMO ವುಮೆನ್ಸ್ 1, ಗ್ರಾಮೀಣ 2, ಮಾಜಿ ಸೈನಿಕ 1. ನೆಕ್ಸ್ಟ್ ಒಟ್ಟು 8 ಪೋಸ್ಟ್ ಗಳಿದಾವೆ. ನೆಕ್ಸ್ಟ್ SC ವುಮೆನ್ಸ್ ಒಂದಿದೆ, ಗ್ರಾಮೀಣ ಒಂದಿದೆ ನೋಡ್ರಿ, 2 ಪೋಸ್ಟ್ ಇದೆ SC ಗೆ. ST ದವರಿಗೆ 1, 2, 3 ಪೋಸ್ಟ್ ಗಳಿದೆ. ಇನ್ನು ಯಾರ್ಯಾರಿಗೂ ಇಲ್ಲ. 2A ದವರಿಗೆ ಮಹಿಳೆ 2 ಇದೆ, ಗ್ರಾಮೀಣ ಒಂದಿದೆ, ಮತ್ತೆ 2A ಅಂಗವಿಕಲ ಒಂದಿದೆ ನೋಡ್ರಿ, 4 ಪೋಸ್ಟ್ ಇದಾವೆ 2A ದವರಿಗೆ. ಸೊ ಟೋಟಲಿ 17 ಪೋಸ್ಟ್ ಆಯ್ತು. ಬಿಜಾಪುರ ಡಿಸ್ಟಿಕ್ ಹಾಕೋರು ಸ್ವಲ್ಪ ನೋಡ್ಕೊಂಡು ಹಾಕಿ ಅಪ್ಲಿಕೇಶನ್ ಅನ್ನ. ನೆಕ್ಸ್ಟ್ ಇದು ಯಾವುದು? ಚಿಕ್ಕೋಡಿ. ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಗೆ ಟೋಟಲಿ ಪೋಸ್ಟ್ 15 ಪೋಸ್ಟ್, ಅದೆಲ್ಲವೂ ಪ್ರಕಟಿತ ಪೋಸ್ಟ್ಗಳು. ಇದರಲ್ಲಿ ಸಾಮಾನ್ಯ ಮಾಜಿ ಸೈನಿಕ 1 ಪೋಸ್ಟ್, ಅಂಗವಿಕಲರಿಗೆ 5 ಪೋಸ್ಟ್ಗಳಿದೆ ಚಿಕ್ಕೋಡಿಗೆ, ನೀವು ಆರಾಮಾಗಿ ಹಾಕ್ಬಹುದು. SC 2 ಪೋಸ್ಟ್ ಇದೆ ಅಂಗವಿಕಲ. ನೆಕ್ಸ್ಟ್ ಪ್ರವರ್ಗ 1 ಕ್ಯಾಟಗರಿ 1 ಅಂಗವಿಕಲ ಒಂದಿದೆ, ST ಅಂಗವಿಕಲ ಒಂದಿದೆ, 2A 2 ಪೋಸ್ಟ್ ಇದಾವೆ, 2B 2 ಪೋಸ್ಟ್ ಇದಾವೆ, 3A 1 ಪೋಸ್ಟ್ ಇದೆ, 3B 1 ಪೋಸ್ಟ್ ಇದೆ. ಟೋಟಲಿ ಚಿಕ್ಕೋಡಿ ಡಿಸ್ಟಿಕ್ ಗೆ ಬಯಾಲಜಿಕಲ್ ಸೈನ್ಸ್ ಗೆ 14 ಪೋಸ್ಟ್ ಅಂಗವಿಕಲ ರಿಸರ್ವೇಶನ್ ಕ್ಯಾಟಗರಿ ಅವರಿಗೆ ಬರುತ್ತೆ. 15 ಪೋಸ್ಟ್ ಒಳಗಡೆ ಒಂದೇ ಒಂದು ಪೋಸ್ಟ್ ಯಾರಿಗಪ್ಪ ಅಂತಂದ್ರೆ ಮಾಜಿ ಸೈನಿಕರು ಯಾರಿರ್ತಾರೆ, ಅದು GM ಕ್ಯಾಂಡಿಡೇಟ್. ಮಾಜಿ ಸೈನಿಕರೇ 1 ಪೋಸ್ಟ್ ಇದೆ. ಶಿರ್ಸಿ ಜಿಲ್ಲೆಗೆ ನಾವು ನೋಡೋದಾದ್ರೆ, ಶಿರ್ಸಿ ಶೈಕ್ಷಣಿಕ ಜಿಲ್ಲೆಯ ಒಂದು ಹುದ್ದೆಗಳನ್ನ ನೋಡೋದಾದ್ರೆ ಟೋಟಲಿ 9 ಏನಿದಾವ ಅಂತಂದ್ರೆ ಬ್ಯಾಕ್ಲಾಗ್ ಹುದ್ದೆಗಳಿದಾವೆ. 9 ಔಟ್ ಆಫ್ 9 ಆಲ್ ಆರ್ ಬ್ಯಾಕ್ಲಾಗ್. ಅದರಲ್ಲಿ GM ಅಂಗವಿಕಲ 2 ಪೋಸ್ಟ್ ಇದೆ ನೋಡ್ರಿ, GM ದವರಿಗೆ 2 ಪೋಸ್ಟ್ ಇದೆ. ಅದು 2 ಯಾವ್ದು ಅಂತಂದ್ರೆ 4th BLV ಅಂತ ಇದೆ, ಇನ್ನೊಂದು ಲೊಕೊಮೋಟರ್ ಡಿಸೆಬಿಲಿಟಿ. ನೆಕ್ಸ್ಟ್ ಪರಿಶಿಷ್ಟ ಜಾತಿ 1 ಇದೆ. ನೆಕ್ಸ್ಟ್ 2A ದವರಿಗೆ 1 ಕೊಟ್ಟಿದ್ದಾರೆ. ಟೋಟಲಿ ಇಲ್ಲಿ 9 ಪೋಸ್ಟ್ ಒಳಗಡೆ 4 ಪೋಸ್ಟ್ ಅಂಗವಿಕಲದವರಿಗೆ ರಿಸರ್ವೇಶನ್ ಇದ್ದಾರೆ. ST 2 ಪೋಸ್ಟ್ ಇದೆ ನೋಡ್ರಿ, ಅದರ್ಸ್. 2B 1 ಇದೆ, 3A 1 ಇದೆ, ಮಹಿಳೆಯರಿಗೆ 1 ಇದೆ. ಸೊ ಹಾಗಾಗಿ ನೀವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಶಿರ್ಸಿ ಡಿಸ್ಟಿಕ್ ಗೆ ಪರಿಶಿಷ್ಟ ಜಾತಿ ಇತರೆ ಗ್ರಾಮೀಣ ಯಾರಿದ್ರು ಸಹಿತ ಅಪ್ಲಿಕೇಶನ್ ಹಾಕಬಾರ್ದು. ಯಾಕಂತಂದ್ರೆ ನಿಮ್ಗೆ ಅಲ್ಲಿ ಪೋಸ್ಟ್ ರಿಸರ್ವೇಶನ್ ಇಲ್ಲ. ಮೈಸೂರು ಭಾಗದ ಜಿಲ್ಲೆಗಳಿಗೆ ಎಷ್ಟು ಪೋಸ್ಟ್ ಗಳನ್ನ ಹಂಚಿಕೆ ಮಾಡಿದಾರೆ ನೋಡ್ರಿ. ಮೈಸೂರು ಡಿಸ್ಟಿಕ್ ಗೆ ಟೋಟಲಿ 5 ಪೋಸ್ಟ್ ಗಳನ್ನ ಕೊಟ್ಟಿರೋದು. ಅದು ಯಾರ್ಯಾರಿಗೆ ಅಂದ್ರೆ ಸಾಮಾನ್ಯ ಇತರೆ 1, GM ವುಮೆನ್ 1, ಟೋಟಲ್ 2 ಐತಿ ಇವರಿಗೆ. ಪರಿಶಿಷ್ಟ ಜಾತಿ ಅದರ್ಸಿಗೆ 1. ನೆಕ್ಸ್ಟ್ 2A 1 ಇದೆ, 2B 1 ಇದೆ. ನೆಕ್ಸ್ಟ್ ಒಟ್ಟು 4, 5. ಎಲ್ಲರೂ ಹೇಳ್ತಾರೆ ರಿಸರ್ವೇಶನ್ ತೆಗಿಬೇಕು, ರಿಸರ್ವೇಶನ್ ತೆಗಿಬೇಕು. ರಿಸರ್ವೇಶನ್ ತಗೋತಾ ಇರೋದ್ರು SC ST ಕಾಸ್ಟ್ನವ್ರು ಅಷ್ಟೇ ಅಲ್ಲ, ಎಲ್ಲಾ ಕಾಸ್ಟ್ನವರಿಗೂ ಸಹಿತ ರಿಸರ್ವೇಶನ್ ಇದೆ. ಅಂದ್ರೆ ಎಲ್ಲರಿಗೂ ಪೋಸ್ಟ್ಗಳು ಸಮನಾಗಿ ಹಂಚಿಕೆ ಆಗಲಿ ಅನ್ನೋದು ಉದ್ದೇಶಕ್ಕಾಗಿ ಮಾಡಿರೋದು. ಚಾಮರಾಜನಗರಕ್ಕೆ ಟೋಟಲಿ 3 ಪೋಸ್ಟ್ಗಳಲ್ಲಿ 1 ಬ್ಯಾಕ್ಲಾಗ್ ನೋಡಿ, ಬ್ಯಾಕ್ಲಾಗ್ ಹುದ್ದೆ. ಅದು ಯಾರಿಗಪ್ಪ ಅಂತಂದ್ರೆ ಸಾಮಾನ್ಯ GM ಕ್ಯಾಂಡಿಡೇಟ್ಗೆ. ನೆಕ್ಸ್ಟ್
ಮೂರು ಏನಿದಾವಲ್ಲ, ಸೊ ಟೋಟಲಿ ಟೋಟಲಿ ಮೂರು ಪೋಸ್ಟ್ಗಳಲ್ಲಿ ಎರಡು ಡೈರೆಕ್ಟ್ ಪೋಸ್ಟ್. ಅದು ಯಾರಿಗೆ? ಒಂದು GMO ಅಂಗವಿಕಲ, ಇನ್ನೊಂದು 2A. ಮೂರು ಪೋಸ್ಟ್ ಚಾಮರಾಜನಗರ. ದಕ್ಷಿಣ ಕನ್ನಡ ಏನಿದಾರಲ್ಲ ಮಂಗಳೂರದವರು, ಮಂಗಳೂರಿಗೆ ಭರ್ಜರಿ ಪೋಸ್ಟ್ 18 ಡೈರೆಕ್ಟ್ ಪೋಸ್ಟ್ ಇದೆ, 3 ಬ್ಯಾಕ್ಲಾಗ್ ಪೋಸ್ಟ್ ಗಳಿದಾವೆ. ಈ 18ನೇ ಯಾವ ರೀತಿ ಹಂಚಿಕೆ ಮಾಡಿದಾರೆ ಅಂತಂದ್ರೆ, ಇಲ್ಲಿ ನೀವು ಅಪ್ಲಿಕೇಶನ್ ಹಾಕಬಹುದು ಆರಾಮಾಗಿ, ಏನು ತೊಂದರೆ ಇಲ್ಲ. ನೋಡಿ, GMO ಅದರ್ಸ್ 2, GM ವುಮೆನ್ಸ್ 3, ಗ್ರಾಮೀಣ 3, ಮತ್ತೆ ಅಂಗವಿಕಲರಿಗೆ ಒಂದೇ ಒಂದಿದೆ ಪಾಪ. ನೆಕ್ಸ್ಟ್ ಇಲ್ಲಿ ಪರಿಶಿಷ್ಟ ಜಾತಿ SCA 1, SCB 1, SCC 1 ಪರಿಶಿಷ್ಟ ಪಂಗಡ ಪ್ರವರ್ಗ ಕೆಟಗರಿ 1, 2A, 2B, 3A. ಇಲ್ಲಿ ಎಲ್ಲರೂ ಫೈಟ್ ಮಾಡುವ ಇತರೆ ಅಂತ ಏನಿರುತ್ತಲ್ಲ, ಇಲ್ಲಿ ನೀವು ಅಪ್ಲಿಕೇಶನ್ ಹಾಕ್ಬೋದು. ಇಲ್ಲಿ ವುಮೆನ್ಸ್ ಮಹಿಳೆಯರಿಗೆ ಅಂತ ಏನಿಲ್ಲ, ಬಟ್ ಮಹಿಳೆ ಅನ್ನುವಂತ ಕಾಲಮ್ ಅಲ್ಲಿ ಮಹಿಳೆಯರು ಮಾತ್ರ ಅಪ್ಲಿಕೇಶನ್ ಹಾಕ್ಬೋದು. ಇಲ್ಲಿ ಗ್ರಾಮೀಣ ಅಂತಿದೆಯಲ್ಲ, ಇಲ್ಲಿನೂ ಕೂಡ ಗ್ರಾಮೀಣ ಮಹಿಳೆ ಮತ್ತೆ ಪುರುಷ ಇಬ್ರು ಫೈಟ್ ಮಾಡಬಹುದು. ಅಲ್ಲಿ ಮಹಿಳಾ ಗ್ರಾಮೀಣ, ಪುರುಷ ಗ್ರಾಮೀಣ ಅಂತ ಏನು ಮೆನ್ಷನ್ ಮಾಡಿಲ್ಲ. ಸೊ ಹಾಗಾಗಿ ಅದು ಮಾರ್ಕ್ಸ್ ಮೇಲೆ ಡಿಪೆಂಡ್ ಆಗುತ್ತೆ, ಯಾರು ಎಷ್ಟು ಮಾರ್ಕ್ಸ್ ಗಳನ್ನ ತಗೊಂಡಿರ್ತಾರೋ, ಅಲಾಟ್ಮೆಂಟ್ ಮಾಡಿರ್ತಾರೋ ಅದ್ರದ ಮೇಲೆ ಡಿಪೆಂಡ್ ಆಗುತ್ತೆ. ಇನ್ನು 3 ಹುದ್ದೆಗಳೇನಿದಾವಲ್ಲ, ಬ್ಯಾಕ್ಲಾಗ್ ಪೋಸ್ಟ್ಗಳು ಚಾಮರಾಜನಗರಕ್ಕೆ, ದಕ್ಷಿಣ ಕನ್ನಡ ಮಂಗಳೂರು ಡಿಸ್ಟಿಕ್ಗೆ 3 ಬ್ಯಾಕ್ಲಾಗ್ ಹುದ್ದೆಗಳು. ಅದರಲ್ಲಿ ಒಂದು GM ಇದೆ ಅಂಗವಿಕಲ, ಇನ್ನೊಂದು SC ಅಂಗವಿಕಲ ಇದೆ, ಇನ್ನೊಂದು 2A ಕೂಡ ಅಂಗವಿಕಲ ಇದೆ. 3 ಬ್ಯಾಕ್ಲಾಗ್ ಪೋಸ್ಟ್ಗಳು ಅಂಗವಿಕಲರಿಗೆ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಚಿಕ್ಕಮಗಳೂರು ಜಿಲ್ಲೆ, ಇಲ್ಲಿ ಮುಳ್ಳಯ್ಯನಗಿರಿ ಬರುತ್ತಲ್ಲ, ಆ ಒಂದು ಡಿಸ್ಟಿಕ್ ಫುಲ್ಲಿ ಫೇಮಸ್ ಫಾರ್ ಟೂರಿಸ್ಟ್ ಪ್ಲೇಸಸ್. 2 ಪೋಸ್ಟ್ ಗಳನ್ನ ಹಂಚಿಕೆ ಮಾಡಿದರೆ ಪಾಪ. ಇರ್ಲಿ, ನಿಮ್ದು ಒಂದು ಅಂತ ಅದು GM ದವ್ರಿಗೆ ಒಂದು, 2B ದವ್ರಿಗೆ ಒಂದು ಪೋಸ್ಟ್ ಇದೆ. ಏನ್ ಅಪ್ಲಿಕೇಶನ್ ಹಾಕೋದು, ಏನ್ ಮಾಡೋದು ಅಂತೂ ಕೂಡ ಗೊತ್ತಾಗ್ತಿಲ್ಲ. ಒಂದು ರೋಸ್ಟರ್ ಬಿಂದುನೇ ನೋಡಿ ತಲೆ ಕೆಟ್ಟು ಹೋದಂಗಾಗಿದೆ. ಯಾವ ಡಿಸ್ಟಿಕ್ ಅಪ್ಲೈ ಮಾಡ್ಬೇಕು, ಏನ್ ಅಪ್ಲೈ ಮಾಡ್ಬೇಕು, ಹೇಗ್ ಅಪ್ಲೈ ಮಾಡ್ಬೇಕಂತ ಗೊತ್ತೇ ಆಗ್ತಾ ಇಲ್ಲ. ಈಗ ಹಾಸನ ಡಿಸ್ಟಿಕ್ಗೆ, ಹಾಸನದವರಿಗೆ ಟೋಟಲ್ ಎಷ್ಟು ಪೋಸ್ಟ್ ಕೊಟ್ಟಿದ್ದಾರೆ ಅಂತಂದ್ರೆ 6 ಪೋಸ್ಟ್ ಅಲ್ಲಿ ಸಾಮಾನ್ಯ GM ಅದರ್ಸ್ 1, GM ವುಮೆನ್ಸ್ 1, GM ಗ್ರಾಮೀಣ 1, ಪರಿಶಿಷ್ಟ ಜಾತಿ ಅದರ್ಸ್ 1, 2A ಒಂದಿದೆ, 2B ಒಂದಿದೆ. ಸೊ ಇಲ್ಲಿ 6 ಪೋಸ್ಟ್ಗಳು ಏನ್ ಬಹಳ ಅಂತ ಏನ್ ಅನಿಸ್ತಾ ಇಲ್ಲ, ಬಟ್ PCM ಪೋಸ್ಟ್ಗಳು ಬಹಳ ಹೆಚ್ಚಿಗೆ ಜಾಸ್ತಿ. ಬಟ್ ಏನ್ ಮಾಡೋದು, ಮಂಡ್ಯ 5 ಪೋಸ್ಟ್ ಡೈರೆಕ್ಟ್ ಪೋಸ್ಟ್ ಇರೋದು, ಒಂದು ಸಾಮಾನ್ಯ ಇತರೆ ಮಹಿಳೆಯರು, ಮತ್ತೆ ಇಲ್ಲಿ ST ಒಂದಿದೆ, ಕೆಟಗರಿ 1 ಒಂದಿದೆ, 2A ಒಂದಿದೆ. ಇದು ರೋಸ್ಟರ್ ಬಿಂದುವನ್ನು ತಯಾರು ಮಾಡೋರು ಯಾರು ತಯಾರು ಮಾಡಿದಾರೋ ಗೊತ್ತಿಲ್ಲ. ಕೆಲವೊಂದಿಷ್ಟು ಡಿಸ್ಟಿಕ್ಗಳಂತೂ ಎಲ್ಲಾ ರಿಸರ್ವೇಶನ್ ಗಳನ್ನು ಸಹಿತ ಆ ಕಡೆ ಸರಿಸ್ಬಿಟ್ಟಿದ್ದಾರೆ, ಕೆಲವರಿಗಂತೂ ರಿಸರ್ವೇಶನ್ ಇಲ್ಲ ಅನ್ನೋ ಲೆಕ್ಕದಾಗ ಕೊಟ್ಬಿಟ್ಟಿದ್ದಾರೆ. ಯಾವ ರೀತಿ ರೋಸ್ಟರ್ ಬಿಂದುವನ್ನ ರೆಡಿ ಮಾಡಿದಾರೆ ಏನೋ ಒಂದು ಅರ್ಥನೇ ಆಗ್ತಾ ಇಲ್ಲ ಇಲ್ಲಿ. ನೆಕ್ಸ್ಟ್ ಉಡುಪಿ ಡಿಸ್ಟಿಕ್ಗೆ 21 ಪೋಸ್ಟ್ ಗಳು ಅಲಾಟ್ಮೆಂಟ್ ಆಗಿರೋದು, ಅದರಲ್ಲಿ 4 ಬ್ಯಾಕ್ಲಾಗ್ ಇದೆ, 17 ಏನಿದೆ ಅಂದ್ರೆ ಡೈರೆಕ್ಟ್ ಪೋಸ್ಟ್ ಇದೆ. ಇಲ್ಲಿ 17 ಇದು ಡೈರೆಕ್ಟ್ ಪೋಸ್ಟ್ ಬರುತ್ತಿದೆ. ಇಲ್ಲಿ GM ಅದರ್ಸ್ 2, GM ವುಮೆನ್ಸ್ 3, GM ಗ್ರಾಮೀಣ 2, GM ಅಂಗವಿಕಲ 1, ಟೋಟಲ್ 8 ಪೋಸ್ಟ್ GM ದವರಿಗೆ ಹೋಯ್ತು. SCA ಒಂದಿದೆ, SCB ಒಂದಿದೆ, SCC ಒಂದಿದೆ. ನೆಕ್ಸ್ಟ್ ಕೆಟಗರಿ 1 ಒಂದಿದೆ, ಅದರ್ಸ್ 2A ನೋಡಿ, ಅದರ್ಸ್ ಒಂದಿದೆ, ವುಮೆನ್ಸ್ ಒಂದಿದೆ, ರೂರಲ್ ಒಂದಿದೆ, 3A ಒಂದಿದೆ, 3B ಒಂದಿದೆ. ಸೊ ಹಾಗಾಗಿ 17 ಪೋಸ್ಟ್ ಈ ರೀತಿ ಹಂಚಿಕೆ ಆಗಿದೆ ಉಡುಪಿ ಡಿಸ್ಟಿಕ್. ಅಪ್ಲಿಕೇಶನ್ ಹಾಕೋರು ಚೆನ್ನಾಗಿ ನೋಡ್ಕೊಂಡು ಹಾಕಿ. ಈಗ ರಾಮನಗರದವರಿಗೆ ಕೊಟ್ಟಿರೋದು 5 ಪೋಸ್ಟ್ ಗಳನ್ನ. ರಾಮನಗರ ಡಿಸ್ಟಿಕ್ಗೆ ಕೊಟ್ಟಿರೋದು 5 ಪೋಸ್ಟ್. ಅದರಲ್ಲಿ ಒಂದು ಬ್ಯಾಕ್ಲಾಗ್ ಇದೆ ಅಂತ ಅನ್ಸುತ್ತೆ. ಇದು ಇಲ್ಲ, ಇದು ಒಂದು ಡೈರೆಕ್ಟ್ ಇದೆ, ಒಂದು ಮಾತ್ರ ಬ್ಯಾಕ್ಲಾಗ್ ಇದೆ. ಬ್ಯಾಕ್ಲಾಗ್ ಯಾವ್ದು ಕೊಟ್ಟಿದ್ದಾರೆ ನೋಡಿ, ಬ್ಯಾಕ್ಲಾಗ್ ಸಾಮಾನ್ಯ 1 GM ಅದರ್ಸ್ ಯಾರು ಬೇಕಾದ್ರೂ ಫೈಟ್ ಮಾಡಿರೋದಕ್ಕ ಒಂದಿದೆ. ಈ 4 ಬ್ಯಾಕ್ಲಾಗ್ ಅಲ್ಲಿ GM ಅಂಗವಿಕಲ ಒಂದಿದೆ, SC ಅಂಗವಿಕಲ ಒಂದಿದೆ, 2 ಪೋಸ್ಟ್ ಹೋಯ್ತಲ್ಲಿ, 2B ಒಂದಿದೆ, ನೆಕ್ಸ್ಟ್ 2A ಅಂಗವಿಕಲ ಒಂದಿದೆ. ಇಲ್ಲಿ ಇವ್ರು ಯಾರು ಬೇಕಾದ್ರೂ ಅಪ್ಲಿಕೇಶನ್ ಹಾಕಿದ್ರು ಸಹಿತ ನೀವು ಯಾವ್ದಕ್ಕೂ ಕೂಡ ಬರಲ್ಲ. GPT ಬಯಾಲಜಿಕಲ್ ಸೈನ್ಸ್ ರಾಮನಗರ ಇವಾಗ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಆಗಿದೆ. ಸೊ ಇದೇ ನಮ್ದು ಟೋಟಲಿ ನಾನ್ ಕಲ್ಯಾಣ ಕರ್ನಾಟಕದವರಿಗೆ ಹಂಚಿಕೆ ಆಗಿರುವಂತಹ ಪೋಸ್ಟ್ ಗಳು. ಇವಾಗ ಇದ್ರ ಪ್ರಕಾರ ನೀವು ಅಪ್ಲಿಕೇಶನ್ ಅನ್ನ ಹಾಕಿ ರೋಸ್ಟರ್ ಬಿಂದು ನೋಡಿದ್ರೆ ಬಹಳ ತುಂಬಾ ಕನ್ಫ್ಯೂಸ್ ಆಗುತ್ತೆ. ನಿಮಗೆ ಇನ್ನೂ ಯಾವ ಸಬ್ಜೆಕ್ಟ್ ಅದು ಬೇಕಂತ ಕಾಮೆಂಟ್ ಅಲ್ಲಿ ಹೇಳ್ರಿ. ವಿಡಿಯೋ ರೆಡಿ ಮಾಡ್ಬೇಕಾದ್ರೆ ಬಹಳ ಕಷ್ಟ ಆಗತ್ತೆ. ನಿಮ್ದೊಂದು ಲೈಕ್ಸ್ ಒಂದು ಶೇರ್ಗೋಸ್ಕರ ಅಂತಲ್ಲ, ಎಲ್ಲರಿಗೂ ಈ ಮಾಹಿತಿ ಒಂದ್ ಸ್ವಲ್ಪ ಚೆನ್ನಾಗಿ ಗೊತ್ತಾಗ್ಲಿ ಅನ್ನೋದ್ರ ಉದ್ದೇಶಕ್ಕಾಗಿ. ಬಯಾಲಜಿಕಲ್ ಸೈನ್ಸ್ GPT ಪೋಸ್ಟ್ ಅದು ಕಲ್ಯಾಣ ಕರ್ನಾಟಕದವರಿಗೆ ಎಷ್ಟೆಷ್ಟು ಹಂಚಿಕೆ ಆಗಿದೆ ಅಂತಂದ್ರೆ ಟೋಟಲ್ 370 ಪೋಸ್ಟ್, 371J ಅವ್ರ ಕ್ಯಾಟಗರಿಯಲ್ಲಿ ಬರೋದು.
ಸೊ ಇದರಲ್ಲಿ ಎರಡು ಕ್ಯಾಟಗರಿ ಬರುತ್ತೆ. ಒಂದು ಕಲ್ಯಾಣ ಕರ್ನಾಟಕ 80%, ನಾನ್ ಕಲ್ಯಾಣ ಕರ್ನಾಟಕ 20%. ಇದ್ರ ಅರ್ಥ ಏನು? ಈ 20% ಪೋಸ್ಟ್ ಗಳಿದಾವಲ್ಲ, ಟೋಟಲ್ 71. ಇದರಲ್ಲಿ ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳನ್ನ ಬಿಟ್ಟು ಬೇರೆ ಜಿಲ್ಲೆಗಳವರು ಏನ್ ಮಾಡಬಹುದು ಅಂದ್ರೆ ಇಲ್ಲಿ ಅಪ್ಲಿಕೇಶನ್ ಅನ್ನ ಹಾಕಬಹುದು. ಆದ್ರೆ ಇಲ್ಲಿ ಕಲ್ಯಾಣ ಕರ್ನಾಟಕದವರು ಅಪ್ಲಿಕೇಶನ್ ಹಾಕಕ್ ಬರಲ್ಲ. ಅದೇ ರೀತಿಯಾಗಿ ಈ ಕಲ್ಯಾಣ ಕರ್ನಾಟಕದ 80% ಪೋಸ್ಟ್ ಗಳಿದಾವಲ್ಲ, ಇಲ್ಲಿ ಈ ನಾನ್ ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳು ಅಪ್ಲಿಕೇಶನ್ ಹಾಕೋಕೆ ಬರಲ್ಲ. ಸೊ ನೀವು ಯಾವ್ದಕ್ಕೆ ಅಪ್ಲಿಕೇಶನ್ ಹಾಕಕ್ ಬರುತ್ತೆ ಅವಕ್ಕೆ ಅಷ್ಟೇ ಹಾಕಿ. ಕಲ್ಯಾಣ ಕರ್ನಾಟಕ ಭರ್ಜರಿ ಪೋಸ್ಟ್ ಗಳಿದಾವೆ. ನಾನು ದಯವಿಟ್ಟು ಕಲ್ಯಾಣ ಕರ್ನಾಟಕ ಜಿಲ್ಲೆಯವರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ನಿಮ್ಮ ಜಿಲ್ಲೆಯಲ್ಲಿ ನೀವೇ ಅಪ್ಲಿಕೇಶನ್ ಹಾಕೊಳ್ಳಿ. ಬೇರೆ ಜಿಲ್ಲೆಗೆ ಬಂದು ಮತ್ತೆ ಫೈಟ್ ಮಾಡಬೇಡಿ. ಯಾಕಂತಂದ್ರೆ ಅಲ್ಲಿ ಇರುವುದೇ ಪೋಸ್ಟ್ ಗಳು ತುಂಬಾ ಕಡಿಮೆ ಇದಾವೆ. ಕ್ಯಾಟಗರಿ ವೈಸ್ ನೋಡ್ತಾ ಹೋದ್ರಂತಂದ್ರೆ ರೋಸ್ಟರ್ ನೋಡಿನೇ ತಲೆ ತಿರುಗಿ ರಶ್ ಆಗಿ ಕುತ್ಕೊಳ್ಳುವಂಗಾಗತ್ತೆ. ಸೊ ಹಾಗಾಗಿ ನಿಮ್ಮ ಜಿಲ್ಲೆಯಲ್ಲಿ ನೋಡಿ, ಡಿಸ್ಟಿಕ್ ವೈಸ್ ನಾನು ನೋಡಿ ಹೇಳ್ತೇನೆ ಇವಾಗ ಯಾವ್ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ಪೋಸ್ಟ್ ಇದೆ ಅಂತೇಳಿ. ನೋಡಿ, ಬಳ್ಳಾರಿ ಡಿಸ್ಟಿಕ್ಗೆ 33, ಬೀದರ್ಗೆ 12, ಕಲಬುರಗಿ 44, ಕೊಪ್ಪಳ 50, ಯಾದಗಿರಿ 57, ವಿಜಯನಗರ 27, ರಾಯಚೂರು 76. ಇವಾಗ ಕ್ಯಾಟಗರಿ ವೈಸ್ ನೋಡ್ತಾ ಹೋಗೋಣ. ಫಸ್ಟಿಗೆ ಬಳ್ಳಾರಿ ಡಿಸ್ಟಿಕ್ಗೆ ಸೊ ಟೋಟಲಿ ಎಷ್ಟು ಅಂತಂದ್ರೆ 33 ಪೋಸ್ಟ್ ಗಳಲ್ಲಿ 25 ಬ್ಯಾಕ್ಲಾಗ್ ಇದೆ, 8 ನಾರ್ಮಲ್ ಇದೆ. ಅದೇನು ನೀವು ತಲೆ ಕೆಡಿಸ್ಕೋಬೇಡಿ. ಬಟ್ ಪೋಸ್ಟ್ ಗಳ ಅಲಾಟ್ಮೆಂಟ್ ಆಗಿದೆಯಲ್ಲ, ಮುಗಿದೋಯ್ತು. ಬ್ಯಾಕ್ಲಾಗ್ ಅಂದ್ರೆ ಏನು ಪ್ರಕಟಿತ ಬ್ಯಾಕ್ಲಾಗ್ 8 ಪೋಸ್ಟ್ ಅಲ್ಲಿ GM ಅದರ್ಸ್ 1, ಮಹಿಳೆ 1, ಗ್ರಾಮೀಣ 1 ಇದೆ. ನಂತರ ನೋಡೋದಾದಂತಂದ್ರೆ ಮತ್ತೆ GM ಅಂಗವಿಕಲ ಒಂದಿದೆ ನೋಡಿ. ಇಲ್ಲಿ ST ದವ್ರಿಗೆ ಒಂದಿದೆ. SC ದವ್ರಿಗಂತೂ ಇಲ್ಲಿ ಇಲ್ವೇ ಇಲ್ಲ. ಬಳ್ಳಾರಿ ಡಿಸ್ಟಿಕ್ ಅಲ್ಲಿ 2A 1 ಪೋಸ್ಟ್ ಇದೆ, 3A 1 ಪೋಸ್ಟ್ ಇದೆ. ಸೊ ಹಾಗಾಗಿ ಟೋಟಲ್ ಬ್ಯಾಕ್ಲಾಗ್ ಹುದ್ದೆಗಳು ಆಯ್ತು. ಇವಾಗ ಟೋಟಲಿ ಪ್ರಕಟಿತ ಹುದ್ದೆಗಳಿವು, ಸಾರಿ ಬ್ಯಾಕ್ಲಾಗ್ ಹುದ್ದೆಗಳಲ್ಲ. ಇವಾಗ ಬ್ಯಾಕ್ಲಾಗ್ ಹುದ್ದೆಗಳು ಟೋಟಲ್ ಎಷ್ಟಿದಾವ ಅಂತಂದ್ರೆ 25. ಇದನ್ನ ಯಾವ ರೀತಿ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ ಅಂತಂದ್ರೆ GM 1 ಇದೆ, ಅದರ್ಸ್ ಮಹಿಳೆ 1 ಇದೆ. SC ದವ್ರಿಗೆ ಭರ್ಜರಿ ಇದೆ ನೋಡಿ. ಯಾವ್ದಂತಂದ್ರೆ ಇಲ್ಲಿ ಬಳ್ಳಾರಿ ಡಿಸ್ಟಿಕ್ ಅಲ್ಲಿ 1 ಪರಿಶಿಷ್ಟ ಜಾತಿ, 2 ಮಹಿಳೆ ಪರಿಶಿಷ್ಟ ಜಾತಿ, ಗ್ರಾಮೀಣ 2 SC ಕ್ಯಾಂಡಿಡೇಟ್, ಮತ್ತೆ 1 ಅಂಗವಿಕಲ. ಹೈದರಾಬಾದ್ ಕರ್ನಾಟಕದಲ್ಲಿ SC ಇರಬೇಕು, ಅವನು ಅಂಗವಿಕಲ ಆಗಿರ್ಬೇಕು. ಅದೇ ST ದವ್ರಿಗೆ 1 ಇದೆ ಪೋಸ್ಟ್. 2A ದವರಿಗೆ 10 ಪೋಸ್ಟ್ಗಳಿದೆ ಟೋಟಲಿ. ಅಂದ್ರೆ 2 ಅದರ್ಸ್, 3 ಮಹಿಳೆ, 3 ಗ್ರಾಮೀಣ, ಒಂದೊಬ್ರು ಮಾಜಿ ಸೈನಿಕರು, ಒಬ್ರು ಅಂಗವಿಕಲರು. ಇರುವಂತಹ ಏನಂತಂದ್ರೆ ಕಮ್ಯುನಿಟಿಯನ್ನ ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ಪ್ಲಸ್ ಆಯಾ ಒಂದು ರೀಸನ್ ಅಲ್ಲಿ ಬರುವಂತವರನ್ನ ಇಂಪ್ರೂವ್ಮೆಂಟ್ ಮಾಡ್ಲಿಕ್ಕೋಸ್ಕರ ರಿಸರ್ವೇಶನ್ ಕೊಟ್ಟಿದ್ದಾರೆ ಅಂತ ಅನ್ಸುತ್ತೆ. ರಿಸರ್ವೇಶನ್ ಏನಿದು ತಪ್ಪಲ್ಲ. ಯಾಕಂತಂದ್ರೆ ರಿಸರ್ವೇಶನ್ ಕೊಡದೆ ಹೋದ್ರೆ ಎಲ್ಲರೂ ಒತ್ತಾಟ ಆಗ್ಬಿಡ್ತಾರೆ. ಅಂದ್ರೆ ಒಂದ್ ಕಡೆ ಆಗ್ಬಿಡ್ತಾರೆ. ಎಲ್ಲಾ ಕಮ್ಯುನಿಟಿ ಅವರಿಗೆ ಈಕ್ವಲ್ ಆಗಿ ಪೋಸ್ಟ್ ಅಪರ್ಚುನಿಟಿ, ಜಾಬ್ ಅಪರ್ಚುನಿಟಿ ಸಿಗ್ಲಿಕ್ಕೆ ಆಗ್ತಲ್ಲ. ಸೊ ಹಾಗಾಗಿ ಇದು ಬಹಳ ಒಳ್ಳೇದಂತ ಅನ್ಸುತ್ತೆ. 2B ದವ್ರಿಗೆ ನೋಡಿ, ಇತರೆ 1 ಇದೆ, ಮಹಿಳೆ 1 ಇದೆ, ಗ್ರಾಮೀಣ 1 ಇದೆ, 3A 1 ಇದೆ. ಸ್ವಾರ್ಥ ಇರಬಾರ್ದು, ಆಕ್ಚುಲಿ ಎಲ್ಲರಿಗೂ ಸಿಗ್ಲಿ ಅನ್ನುವಂತ ಭಾವನೆ ಇರಬೇಕು. 3B ದವರಿಗೆ 1 ಪೋಸ್ಟ್ ಇದೆ. ಸೊ ಟೋಟಲಿ 25 ಪೋಸ್ಟ್ ಏನಂತಂದ್ರೆ ಬ್ಯಾಕ್ಲಾಗ್ ಹುದ್ದೆಗಳಾಯ್ತು. ಎಲ್ಲಿ ಅಂತಂದ್ರೆ ಬಳ್ಳಾರಿ ಡಿಸ್ಟಿಕ್ಗೆ. ನೆಕ್ಸ್ಟ್ ಬೀದರ್ ಡಿಸ್ಟಿಕ್ ನೋಡೋದಂತಂದ್ರೆ 6 ಬ್ಯಾಕ್ಲಾಗ್ ಹುದ್ದೆಗಳು, ಮತ್ತೆ 6 ಏನಪ್ಪಾ ಅಂತಂದ್ರೆ ನಾರ್ಮಲ್ ಹುದ್ದೆಗಳು. ಟೋಟಲಿ 12 ಹುದ್ದೆಗಳಿದಾವೆ, ಜಾಸ್ತಿ ಏನಿಲ್ಲ. ಸೊ ಇಲ್ಲಿ ಬ್ಯಾಕ್ಲಾಗ್ ಹುದ್ದೆಗಳು ಎಷ್ಟಿದಾವೆ ಬೀದರ್ ಡಿಸ್ಟಿಕ್ಗೆ? ಸೊ ಇಲ್ಲಿ 6 ಪೋಸ್ಟ್ಗಳಿದೆ ನೋಡ್ರಿ ಬ್ಯಾಕ್ಲಾಗ್ ಇದು. ಯಾವ ಡಿಸ್ಟಿಕ್ ಅಂತಂದ್ರೆ ಇಲ್ಲಿ ಏನಾದ್ರು ಕೊಟ್ಟಿದಾರ? ಇಲ್ಲಿ ಐಕೆ ಪ್ರದೇಶ ಶಿಕ್ಷಣ ಇಲಾಖೆ ಬೀದರ್ ಜಿಲ್ಲೆ, ಬೀದರ್ ಇಲ್ಲಿ ಕೊಟ್ಟಿದಾರೆ ನೋಡಿ. ಸಾಮಾನ್ಯ 1 ಇಲ್ಲ. SC ಅದು ಅಂಗವಿಕಲ 1 ಇದೆ. ನಂತರ 2A 2 ಇದಾವೆ, 2B 1 ಇದೆ, 3A 1 ಇದೆ ಅದರ್ಸ್, ಮತ್ತೆ 2A ಇಲ್ಲಿ ಒಂದು ಅಂಗವಿಕಲ 1 ಇದೆ ನೋಡಿ. ಟೋಟಲಿ 6 ಪೋಸ್ಟ್ ಆಯ್ತು. ಈಗ ಪ್ರಕಟಿತ 6 ಪೋಸ್ಟ್ಗಳು ಯಾವಿದಾವೆ ನೋಡೋಣ. GM 1 ಇದೆ, ಅದರ್ಸು ಮಹಿಳೆ 1 ಇದೆ, ಗ್ರಾಮೀಣ GM 1 ಇದೆ. ಟೋಟಲಿ 3 ಆಯ್ತು. ಇನ್ನು 3 ಯಾರ್ಯಾರಿಗೆ ಕೊಟ್ಟಿದಾರಪ್ಪ? ST 1 ಇದೆ, 2A 1 ಇದೆ, 2B 1 ಇದೆ. ಸೊ ಟೋಟಲಿ 6 ಪೋಸ್ಟ್ ಆಯ್ತು. ಅಲ್ಲಿ 6, ಇಲ್ಲಿ 6. ಕಲಬುರಗಿ, ವಾವ್ ಸೂಪರ್. ಕಲಬುರಗಿಯಲ್ಲಿ ತುಂಬಾ ಹೆಚ್ಚಿದೆ ನೋಡ್ರಿ. ಎಲ್ಲ ಬ್ಯಾಕ್ಲಾಗ್ ಹುದ್ದೆಗಳು 21, 23 ಪ್ರಕಟಿತ ಹುದ್ದೆಗಳು. ಬಹಳ ಪುಣ್ಯವಂತರಿದ್ದಾರೆ ಅಲ್ಲಿನ ಜನ. ಇವಾಗ ಪಾಪ ಇಷ್ಟು ದಿವಸವರೆಗೂ ಕಷ್ಟಪಟ್ಟಿದ್ದಾರೆ. ಇವಾಗ ಆದ್ರೂ ಯೋಜನೆ ನಿರಾಶ್ರಿತರು 1, ತೃತೀಯ ಲಿಂಗಿ 1, ಸಾಮಾನ್ಯ GM ತೃತೀಯ ಲಿಂಗಿ ನೋಡ್ರಿ 1 ಪೋಸ್ಟ್ ಇದೆ. SC ದವರಿಗೆ 6 ಪೋಸ್ಟ್ ಗಳನ್ನು ಕೊಟ್ಬಿಟ್ಟಿದ್ದಾರೆ. ಇತರೆ 3, ಗ್ರಾಮೀಣ 1, ಮಾಜಿ ಸೈನಿಕ 1. ಕನ್ನಡ ಮಾಧ್ಯಮ ಯಾರು ಒಬ್ರಿಗೂ ಕೊಡ್ತಾ ಇಲ್ಲಲ್ಲ. ಕನ್ನಡ ಮಾಧ್ಯಮ ಇಲ್ಲಿವರೆಗೂ ನಾನು ನೋಡ್ದೇನೆ 1 ಕೂಡ ಬಂದಿಲ್ಲ. ಕನ್ನಡ ಮಾಧ್ಯಮ ಪೋಸ್ಟ್ಗಳು ಇದಾವೋ ಇಲ್ಲ ಅಂತಾನು ಗೊತ್ತಾಗ್ತಾ ಇಲ್ಲ ನನಗೆ. ಅಂಗವಿಕಲ 1 ಇದೆ ನೋಡಿ ಪರಿಶಿಷ್ಟ ಜಾತಿಯವರಿಗೆ. ನೆಕ್ಸ್ಟ್ ಪರಿಶಿಷ್ಟ ಪಂಗಡ ST 2 ಪೋಸ್ಟ್ ಇದೆ. ನೆಕ್ಸ್ಟ್ ಒಟ್ಟು 2 ಆಯ್ತು.
ನೆಕ್ಸ್ಟ್ 2A 4 ಇದೆ ನೋಡಿ, ಅದರ್ಸ್ 2A ದವರಿಗೆ. ಗ್ರಾಮೀಣ 2 ಇದೆ. ಅಂಗವಿಕಲ 2A ದವರಿಗೆ ಒಂದೇ ಒಂದು ಪೋಸ್ಟ್ ಇದೆ. 2B 2, 3A 2. ಸೊ ಟೋಟಲ್ 21 ಪೋಸ್ಟ್ ಆಯ್ತು. ನೆಕ್ಸ್ಟ್ ಪ್ರಕಟಿತ 23 ಹುದ್ದೆಗಳು ಯಾರ್ಯಾರಿಗೆ ಕೊಟ್ಟಿದ್ದಾರೆ ನೋಡ್ರಿ. ವರ್ಗೀಕರಣ ಜೀವಶಾಸ್ತ್ರ, ಯಾವುದು ಕಲಬುರಗಿ ಜಿಲ್ಲೆ, ನೆನ್ಪಿಟ್ಕೊಡ್ರಿ. ಇದು 23 ಪೋಸ್ಟ್. ಸೊ ಟೋಟಲ್ ಇಲ್ಲಿ GM ಅದರ್ಸ್ 2, GM ಮಹಿಳೆಯರು 3, GM ಗ್ರಾಮೀಣ 3, ಮಾಜಿ ಸೈನಿಕ 1, ಅಂಗವಿಕಲ GM ಒಂದಿದೆ ನೋಡಿ. SCA 1, SCB 1, SCC ಕ್ಯಾಟಗರಿ 1 ಇದೆ. ಅಂದ್ರೆ ಇಲ್ಲಿ ಡಬಲ್ ಅಂದ್ರೆ ಸರ್ಕಾರ ಆದೇಶ ಸಂಖ್ಯೆ 13ರಂತೆ ಪರೀಕ್ಷಾ ಪ್ರಯೋಗ ಸಿಗೆ ಲಭ್ಯವಾಗುವ ಹುದ್ದೆಗಳ ಶೇಕಡ 20 ಪರಿಶಾತಿ 59 ಅತ್ಯಂತ ಹಿಂದುಳಿದ ಜಾತಿಗೆ ಅವ್ರಲ್ಲಿ ಸಿಗ್ಲಿಕ್ಕಂತಂದ್ರೆ ಬೇರೆದವ್ರಿಗೆ ಕೊಡ್ತಾರಂತ ನೋಡ್. ಇಲ್ಲಿ ST ಒಂದಿದೆ, ಕ್ಯಾಟಗರಿ 1 ಒಂದಿದೆ, 2A 1, ಮಹಿಳೆ 1, ಗ್ರಾಮೀಣ ಒಂದಿದೆ, 2B 1, 3A 1, 3B ಒಂದಿದೆ, ಮತ್ತೆ ಮಹಿಳೆ 1 ಪೋಸ್ಟ್ ಇದೆ. ಸೊ ಟೋಟಲ್ 23. ಕನ್ನಡ ಮಾಧ್ಯಮ ಯಾಕೆ ಬರ್ತಾ ಇಲ್ಲ? ಆ ಕಡೆನೂ ಸಹಿತ ನಾನು ಕನ್ನಡ ಮಾಧ್ಯಮ ಯಾವುದು ಇರ್ಲಿಲ್ಲ. ಸೊ ಏನಿದು ನೋಡೋಣ ಮುಂದೆ ಯಾವ್ದಾದ್ರು ಬರುತ್ತೆ ಅಂತ. ಕೊಪ್ಪಳ ಡಿಸ್ಟಿಕ್ಗೆ ಸೊ ಟೋಟಲಿ 6 ಬ್ಯಾಕ್ಲಾಗ್, 44 ಏನಿದೆ ಅಂತಂದ್ರೆ ಡೈರೆಕ್ಟ್ ಪೋಸ್ಟ್ಗಳು. ಈ 44ರಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಹಂಚಿಕೆ ಆಗಿದೆ ಅಂತಂದ್ರೆ ಸಾಮಾನ್ಯ ಇತರೆ 3, ಮಹಿಳೆ GM ಇತರೆ 8, ಗ್ರಾಮೀಣ 5, ಮಾಜಿ ಸೈನಿಕ 2, ಕನ್ನಡ ಮಾಧ್ಯಮ 1 ಇವಾಗ ಬಂತು. ಅದು ಕನ್ನಡ ಮಾಧ್ಯಮ ಇರುತ್ತೆ, ಇಲ್ಲಂದ್ರೆ ಗ್ರಾಮೀಣ ಇರುತ್ತೆ, 2ರಲ್ಲಿ ಒಂದಿರುತ್ತೆ. ಒಂದು ಡಿಸ್ಟಿಕ್ಗೆ ಎಲ್ಲವೂ ಕೊಟ್ಟಿರಂಗಿಲ್ಲ. ಸೊ ಅಂಗವಿಕಲ 1, ತೃತೀಯ ಲಿಂಗಿ ಅಭ್ಯರ್ಥಿ 1, 22 GM. ಸೂಪರ್. SCA 1, SCA ಮಹಿಳೆ ಒಂದಿದೆ. ನೆಕ್ಸ್ಟ್ ಇಲ್ಲಿ SCB ಒಂದಿದೆ, SCB ಮಹಿಳೆ ಒಂದಿದೆ. ಇಲ್ಲಿ SCC ಒಂದಿದೆ, ಮತ್ತೆ SCC ಮಹಿಳೆ ಒಂದಿದೆ. ನೆಕ್ಸ್ಟ್ ST ಒಂದಿದೆ, ಮಹಿಳೆ ಒಂದಿದೆ. ಕ್ಯಾಟಗರಿ 1 ಒಂದೇ ಪೋಸ್ಟ್ ಇರೋದು. 2A 1 ಅದರ್ಸ್, 2 ಮಹಿಳೆಯರು. ಇಲ್ಲಿ ಅದರ್ಸ್ ಅಲ್ಲಿ ಮಹಿಳೆ ಹೆಚ್ಚು ಮಾರ್ಕ್ಸ್ ತಗೊಂಡ್ರೆ ಅವರೇ ಸೆಲೆಕ್ಟ್ ಆಗ್ತಾರೆ. ಇಲ್ಲಿ ಹೆಣ್ಮಕ್ಳೇ ಸೆಲೆಕ್ಟ್ ಆಗ್ತಾರೆ. ಮುಗಿದೋಯ್ತು ಕತಿ. ಗ್ರಾಮೀಣದಲ್ಲಿ 2 ಹೆಣ್ಮಕ್ಳು ಇದ್ರೆ 5 ಜನ ಹೆಣ್ಮಕ್ಳೇ ಸೆಲೆಕ್ಟ್ ಆಗ್ತಾರೆ. ಮತ್ತೆ ಈಗ ಅಂಗವಿಕಲರು ಅವರು ಹೆಣ್ಮಕ್ಳು ಏನಾದ್ರು ಇದ್ರೆ ಅಂತಂದ್ರೆ 2A ದಲ್ಲಿ ಅವರೇ ಸೆಲೆಕ್ಟ್ ಆಗ್ಬಿಡ್ತಾರೆ. 2B 1, 2B ಇಲ್ಲಿ ಒಂದಿದೆ, 3A 1, 3A 1, ಮಹಿಳೆ 1, ಅದರ್ಸ್ 1, 3B ಇದು ಒಂದು. ಪುರುಷರು ಹೆಂಗ್ ಫೈಟ್ ಮಾಡಕ್ ಹಾಕುತ್ತೋ ಏನು, ಬಹಳ ಕಷ್ಟ ಇದೆ ಈ ರೋಸ್ಟರ್ ಬಿಂದುಗಳನ್ನ ನೋಡೋದಾದ್ರೆ. 44 ಆಯ್ತಾ ಇದು. ನೆಕ್ಸ್ಟ್ ಇನ್ನು 6 ಬ್ಯಾಕ್ಲಾಗ್ ಹುದ್ದೆಗಳೆಲ್ಲ ಇದರಲ್ಲಿ. ಜೀವ ವಿಜ್ಞಾನ ಕೊಪ್ಪಳ ಜಿಲ್ಲೆ 6 ಬ್ಯಾಕ್ಲಾಗ್ ಪೋಸ್ಟ್ಗಳು. 6 ಯಾರಿಗೆ ಕೊಟ್ಟಿದಾರಪ್ಪ? 1 ಮಾಜಿ ಸೈನಿಕ GM ಇದೆ, 1 SC ಮಾಜಿ ಸೈನಿಕ ಇದೆ. ನೆಕ್ಸ್ಟ್ 2 ಆಯ್ತಾ. 2A ಒಂದಿದೆ, 2A ಮಹಿಳೆ ಒಂದಿದೆ, 2A ಅಂಗವಿಕಲ ಒಂದಿದೆ. 3 ಮುಗಿದೈತಿಲ್ಲ. 2B ಮಹಿಳೆಯರಿಗೆ ಒಂದಿದೆ ನೋಡ್ರಿ. ಎಷ್ಟಾಯ್ತು? 6 ಆಯ್ತಲ್ಲ. ಸೊ ಟೋಟಲಿ 6 ಕೊಪ್ಪಳ ಡಿಸ್ಟಿಕ್ಗೆ ಬ್ಯಾಕ್ಲಾಗ್ ಪೋಸ್ಟ್ಗಳದೆಲ್ಲ. ಯಾದಗಿರಿ, ನಾನು ಯಾದಗಿರಿಗೆ ಅಪ್ಲಿಕೇಶನ್ ಹಾಕ್ಬೇಕಂತ ಅನ್ಕೊಂಡಿದ್ದೀನಿ. ಯಾದಗಿರಿಯಲ್ಲಿ 37 ಬ್ಯಾಕ್ಲಾಗ್ ಇದೆ, 20 ನಾರ್ಮಲ್ ಇದೆ. ಸೊ ಇಲ್ಲಿ 37 ಬ್ಯಾಕ್ಲಾಗ್ ಹುದ್ದೆಗಳು ಯಾವ ರೀತಿ ಇದೆ ನೋಡೋಣ. ಬ್ಯಾಕ್ಲಾಗ್ ಹುದ್ದೆಗಳು ಜೀವ ವಿಜ್ಞಾನ ಬಯಾಲಜಿಕಲ್ ಸೈನ್ಸು. ಯಾವ್ದಿದು ಜಿಲ್ಲೆ? ಯಾದಗಿರಿ ಜಿಲ್ಲೆ. ಪಾಪ ಅತ್ಯಂತ ಹಿಂದುಳಿರುವಂತ ಜಿಲ್ಲೆ ಅಂತ ಹೇಳ್ತಾರೆ. SSLC ಅಲ್ಲಿ ಬಹಳ ಕಡಿಮೆ ಅಂಕಗಳು ಬಂದಿರ್ತದೆ ಅಂತಾನು ಕೂಡ ನಾವು ನ್ಯೂಸ್ ಪೇಪರ್ ಅಲ್ಲಿ ಎಲ್ಲ ನೋಡ್ತೀವಿ. ಲಾಸ್ಟ್ ಪೊಸಿಷನ್ ಇರ್ತಾರೆ. ಆದ್ರೂ ಕೂಡ ಪೋಸ್ಟ್ ಎಷ್ಟಿದಾವೆ ನೋಡೋಣ. SCA ಅದರ್ಸ್ 5 ಇದೆ. ವಾವ್, ತುಂಬಾ ಖುಷಿ ಅನಿಸ್ತು. ಗ್ರಾಮೀಣ 3 ಇದೆ. ನಾನಿಲ್ಲಿ ಹಾಕ್ಬೋದಲ್ಲ ಗ್ರಾಮೀಣ ಅನ್ನೋದು ಬರುತ್ತೆ. ಸೊ ಇಲ್ಲಿ ಅಂಗವಿಕಲ ಒಂದಿದೆ. ಸೊ GM ಗ್ರಾಮೀಣ 2, ಮಾಜಿ ಸೈನಿಕ 2, ಕನ್ನಡ ಮಾಧ್ಯಮ ಒಂದಿದೆ, ಯೋಜನಾ ನಿರಾಶ್ರಿತರ ಒಂದಿದೆ, ಅಂಗವಿಕಲ 2 ಇದೆ ಪೋಸ್ಟ್, ತೃತೀಯ ಲಿಂಗಿ ಒಂದಿದೆ. ಸೊ ಟೋಟಲಿ 9 GM ಕ್ಯಾಂಡಿಡೇಟ್ ಗಳಿಗಿರುವುದು. ನಮ್ದು ಕಲ್ಯಾಣ ಕರ್ನಾಟಕ ಬರಲ್ಲ, ಸೊ ನನಗೆ ಹಾಕಕ್ ಬರಲ್ಲ. ಡೋಂಟ್ ವರಿ, ನೀವೇ ಅಪ್ಲಿಕೇಶನ್ ಹಾಕಿ ನೀವೇ ಸೆಲೆಕ್ಟ್ ಆಗಿ. ಆಲ್ ದ ಬೆಸ್ಟ್ ಎಲ್ರಿಗೂ. ST 2 ಪೋಸ್ಟ್ ಇದೆ, ಪ್ರವರ್ಗ ಕ್ಯಾಟಗರಿ 1 ಒಂದಿದೆ. 2A 5, 2A ಗ್ರಾಮೀಣ 3 ಇದೆ, 2A ಹ್ಯಾಂಡಿಕ್ಯಾಪ್ ಒಂದಿದೆ ನೋಡಿ. 9 ಪೋಸ್ಟ್ ಇದೆ 2A ದವರಿಗೆ. 2B ದವರಿಗೆ 2, 3A ಅದರ್ಸ್ 2, 3B ಅದರ್ಸ್ 2 ಅಂತ ಇದೆ. ಅದ ಇತರೆ ಅಂತಂದ್ರೆ ಅನ್ಕೊಂಡ್ಬಿಟ್ರಿ ನೀವು. ಅಲ್ಲಿ ಯಾರು ಬೇಕಾದ್ರೂ ತಗೋಬಹುದು. ಮಾರ್ಕ್ಸ್ ಡಿಪೆಂಡ್ ಆನ್ ಮಾರ್ಕ್ಸ್ ಆಗುತ್ತೆ. 37 ಪೋಸ್ಟ್ ಆಯ್ತು. ಸೊ ಇದು ಬ್ಯಾಕ್ಲಾಗ್ ಹುದ್ದೆಗಳು. ನಾರ್ಮಲ್ ಪ್ರಕಟಿತ ಹುದ್ದೆಗಳು 20. ಈ GM ಅದರ್ಸ್ 2, GM ವುಮೆನ್ಸ್ 3, ಗ್ರಾಮೀಣ 3, ಮಾಜಿ ಸೈನಿಕ 1, ಅಂಗವಿಕಲ 2 GM ಕ್ಯಾಂಡಿಡೇಟ್. ಟೋಟಲಿ 10 ಆಯ್ತು. ಇನ್ನು 10 ಉಳಿತಲ್ಲ. ಎಲ್ಲರಿಗೂ ಇತರೆ ಒಂದೊಂದೊಂದು ಕೊಟ್ಬಿಟ್ಟಿದ್ದಾರೆ. ಮುಗಿದೋಯ್ತು ಕಂಪ್ಲೀಟ್ ಆಗಿ. ನೆಕ್ಸ್ಟ್ 2A ಮಹಿಳೆ ಒಂದಿದೆ. ಸೊ ಇದ್ಯಾವುದು? ಯಾದಗಿರಿ ಡಿಸ್ಟಿಕ್ ಆಯ್ತಾ. ನೆಕ್ಸ್ಟ್ ವಿಜಯನಗರ. ಜೀವ ವಿಜ್ಞಾನ ಎಲ್ಲಿದೆಯಪ್ಪ? ವಿಜಯನಗರ
ಆನಂದ್ ಸಿಂಗ್ ಅವರು ಬಹಳ ಕಷ್ಟಪಟ್ಟು ಜಿಲ್ಲೆಯನ್ನ ಎಸ್ಟಾಬ್ಲಿಷ್ಮೆಂಟ್ ಮಾಡಿದ್ರು. ಇದ್ರದ್ದು ಕೇಂದ್ರ ಕಚೇರಿ ಹೊಸಪೇಟೆಯಲ್ಲಿರೋದು. ನಾನು ಹೋಗಿದಾಗ ಅಲ್ಲಿ ನೋಡಿದೆ, ವಿಜಯನಗರ ಹೊಸಪೇಟೆ ಅಂತ ಹೇಳಿ ಎರಡು ಆಫೀಸಸ್ ಗಳು ಒಂದೇ ಕಡೆ ಇದೆ. ಸೊ ಇಲ್ಲಿ ಯಾದಗಿರಿ, ಯಾವ್ದಿದು ವಿಜಯನಗರ ಅಲ್ಲ, ಎಸ್, ಯಾದಗಿರಿ ಮುಗಿತು. ವಿಜಯನಗರ 27 ಪೋಸ್ಟ್ಗಳಿದಾವಲ್ಲ, ಅದರಲ್ಲಿ 7 ಪ್ರಕಟಿತ ಹುದ್ದೆಗಳು, 20 ಬ್ಯಾಕ್ಲಾಗ್ ಹುದ್ದೆಗಳು. ಫಸ್ಟ್ 7 ಯಾರ್ಯಾರಿಗೆ ಕೊಟ್ಟಿದ್ದಾರೆ? ಒಂದು GM ಅದರ್ಸ್, ಒಂದು ಮಹಿಳೆ, ಒಂದು ಗ್ರಾಮೀಣ GM, ಒಂದು 3 ಪೋಸ್ಟ್ ಇಲ್ಲೇ ಹೋಯ್ತು. ಪರಿಶಿಷ್ಟ ಜಾತಿ ಇತರೆ ಒಂದು, ಮಹಿಳೆ ಒಂದು. ಸೊ ಟೋಟಲಿ 5 ಆಯ್ತಲ್ಲ. ಇನ್ನೊಂದು ಎಲ್ಲಿದೆ? 2A ಇತರೆ ಒಂದು, ಮಹಿಳೆ ಒಂದು. ಮುಗಿದೋಯ್ತು, 6 ಆಯ್ತಲ್ಲ. ಬೇರೆಯವ್ರು ಯಾರು ಹಾಕಕ್ ಹೋಗ್ಬೇಡ್ರಿ ಅಪ್ಲಿಕೇಶನ್. ಸುಮ್ನೆ ಹಾಕಿದ್ರು ಸಹಿತ ನಿಮ್ಗೆ ಅಲಾಟ್ಮೆಂಟ್ ಆಗಲ್ಲ. ಅದು ರೋಸ್ಟರ್ ಬಿಂದುನೇ ಆ ರೀತಿ ಇದೆ. ಇಷ್ಟು ವಿಜಯನಗರ ಡಿಸ್ಟಿಕ್. ಜೀವ ವಿಜ್ಞಾನ, GPT ಎಲ್ಲ ಕನ್ನಡ ಮಾಧ್ಯಮನೇ ಇರೋದು, ಇಂಗ್ಲಿಷ್ ಮಾಧ್ಯಮ ಯಾವುದೂ ಇಲ್ಲ. ಸೊ ನೀವು ಕನ್ಫ್ಯೂಸ್ ಆಗಕ್ ಹೋಗ್ಬೇಡ್ರಿ. ಇಲ್ಲಿ 20 ಹುದ್ದೆಗಳಿಗೆ GM ಅಂತೂ ಯಾರು ಇಲ್ಲೇ ಇಲ್ಲ. ಇಲ್ಲಿ ತೃತೀಯ ಲಿಂಗಿ GM ಒಂದೇ ಒಂದಿದೆ ನೋಡ್ರಿ. ವಿಜಯನಗರ ಡಿಸ್ಟಿಕ್ ಯಾರಾದ್ರೂ ಅಪ್ಲಿಕೇಶನ್ ಹಾಕಿದ್ರೆ ಕಲ್ಯಾಣ ಕರ್ನಾಟಕ ಭಾಗದವರು. SC ಅದರ್ಸ್ 4 ಇದೆ, SC ಗ್ರಾಮೀಣ ಒಂದಿದೆ, SC ಮಾಜಿ ಸೈನಿಕ ಒಂದಿದೆ, SC ಯೋಜನಾ ನಿರಾಶ್ರಿತರು ಒಂದು. SC ದವರಿಗೆ 7 ಹುದ್ದೆಗಳನ್ನು ಕೊಟ್ಬಿಟ್ಟಿದ್ದಾರೆ. ರೋಸ್ಟರ್ ಬಿಂದರ್ ತಯಾರು ಮಾಡಿದವ ಯಾವ ಪುಣ್ಯಾತ್ಮನವನು. ಇಲ್ಲಿ 2A ಅವರಿಗೂ ಕೂಡ 7 ಪೋಸ್ಟ್ ಕೊಟ್ಬಿಟ್ಟಿದ್ದಾನೆ. ಉಳಿಕೆದವ್ರಿಗೆ ಹೋಗ್ಕೊಂತ ಹೋಗ್ಲಿ ಅಂತ ಬಿಟ್ಬಿಟ್ಟಿದ್ದಾನೆ. ಪರಿಶಿಷ್ಟ ಜಾತಿ ಒಳಗಡೆ B ಮತ್ತೆ C ಗ್ರೂಪ್ ನವರಿಗೆ ಅಲ್ಲಿ ಕೊಟ್ಟೇ ಇಲ್ಲ. ನೆಕ್ಸ್ಟ್ ST ದವರಿಗೆ ಒಂದು ಕೊಟ್ಟಿದ್ದಾನೆ, ಅಂಗವಿಕಲರಿಗೆ. ST ಅಂಗವಿಕಲರು ಇರಬೇಕು. ಇಲ್ಲಿ 2A 4 ಅದರ್ಸು, ಗ್ರಾಮೀಣ ಒಂದು, ಮಾಜಿ ಸೈನಿಕ ಒಂದು, ಮತ್ತೆ ಯೋಜನಾ ನಿರಾಶ್ರಿತರು 2A ಯೋಜನಾ ನಿರಾಶ್ರಿತರು ಒಂದಿದೆ ಪೋಸ್ಟ್. 2B ಒಂದಿದೆ. 2B ಗ್ರಾಮೀಣ ಯಾರಿದ್ರು ನೋಡಿ, ಅವ್ರಿಗೆ ಒಂದು ಪೋಸ್ಟ್ ಇದೆ ಇಲ್ಲಿ. ನೆಕ್ಸ್ಟ್ ಒಟ್ಟು 20 ಪೋಸ್ಟ್ ಆಯ್ತಲ್ಲ. ರಾಯಚೂರು ಜಿಲ್ಲೆ ತುಂಬಾ ಭರ್ಜರಿ ಪೋಸ್ಟ್ ಗಳನ್ನ ಹೊಂದಿರುವಂತ ಜಿಲ್ಲೆ ಯಾವ್ದಂತ? ರಾಯಚೂರು. ತುಂಬಾ ಡೆವಲಪ್ಮೆಂಟ್ ಆಗಿದೆ ಅಂತ ಅನ್ಕೊಂತೀನಿ ನಾನು ರಾಯಚೂರು ಪೋಸ್ಟ್. ಯಾಕಂತಂದ್ರೆ ನಮ್ಮ ಅವರು ಸಹಿತ ರಾಯಚೂರಲ್ಲಿನೇ ಟೀಚರ್ ಆಗಿದ್ರು. ಸೊ ಇವಾಗ ರಾಯಚೂರು ಅಪ್ಲಿಕೇಶನ್ ಹಾಕಿದ್ರೆ ಹೆಂಗಿರಬಹುದು ಅಂತ ನಾನು ವಿಚಾರ ಮಾಡ್ತಾ ಇದ್ದೀನಿ. ನೋಡೋಣ ಏನೇನಾಗುತ್ತೆ. ಸೊ ಇಲ್ಲಿ 76 ಪೋಸ್ಟ್ ಗಳಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಕೊಟ್ಟಿದ್ದಾರೆ ನೋಡೋಣ. ಇಲ್ಲಿ GM ದವರಿಗೇನೆ 38 ಪೋಸ್ಟ್ ಇದೆ ಗುರು. ಪರವಾಗಿಲ್ಲ. ನೀವು SC ಆದ್ರೇನು, 2B ಆದ್ರೇನು, ಕ್ಯಾಟಗರಿ 1 ಆದ್ರೇನು, ನೀವು ಹೆಚ್ಚಿಗೆ ಮಾರ್ಕ್ಸ್ ತಗೊಳ್ಳುವಂತ ಕೆಪಾಸಿಟಿ ನಿಮ್ಮಲ್ಲಿ ಇದ್ರೆ ನೀವು GM ಅಲ್ಲಿ ಫೈಟ್ ಮಾಡಬಹುದು. ಡೋಂಟ್ ವರಿ. ಇಲ್ಲಿ GM ಅದರ್ಸ್ ಮಹಿಳೆಯರು, ಪುರುಷರು ಎಲ್ಲರೂ ಫೈಟ್ ಮಾಡಬಹುದು. 5 ಪೋಸ್ಟಿಗೆ. ಮಹಿಳೆಯರು ನೋಡ್ರಿ ಎಷ್ಟು ಪೋಸ್ಟ್ ಗಳಿದಾವೆ ಅಂತ. ಟೋಟಲಿ 13 ಪೋಸ್ಟ್ ಗಳಿದಾವೆ. ಗ್ರಾಮೀಣ GM ಗ್ರಾಮೀಣ ವಾವ್ 10, ಮಾಜಿ ಸೈನಿಕ 3, ಕನ್ನಡ ಮಾಧ್ಯಮದವರಿಗೆ GM ಕನ್ನಡ ಮಾಧ್ಯಮ 2, ಯೋಜನಾ ನಿರಾಶ್ರಿತರು 2, ಅಂಗವಿಕಲರು GM ಇದ್ರೆ 2, ತೃತೀಯ ಲಿಂಗಿ 1, ಪರಿಶಿಷ್ಟ ಜಾತಿ ಇತರೆ ಅಂತ ಯಾವುದೇ ಇಲ್ಲ. A ಗ್ರೂಪ್ ನವರಿಗೆ ಇತರೆ ಅದರ್ಸ್ 1, ಮಹಿಳೆ 1, ಗ್ರಾಮೀಣ 1, ಅಂಗವಿಕಲರು 1, 4 ಆಯ್ತಾ. B ದವರಿಗೂ ಸಹಿತ ಯಾವ ಇವರು 3 ABC ಗ್ರೂಪ್ ನವರಿಗೆ ಬಡದಾಡ್ಬಾರ್ದಂತ ಒಟ್ಟರಿಗೂ 4 ಕೊಡ್ಬೇಕು. ಒಂದೊಂದು ಅಂಗವಿಕಲ ಕೊಟ್ಬಿಟ್ರ, ಒಂದೊಂದು ಗ್ರಾಮೀಣ ಕೊಟ್ರ, ಒಂದೊಂದು ಮಹಿಳೆ ಕೊಟ್ಬಿಟ್ರ, ಒಂದೊಂದು ಅದರ್ಸ್ ಕೊಟ್ಬಿಟ್ರ, ಮುಗಿದೋಯ್ತು. ST ದವರಿಗೆ ಇತರೆ ಒಂದಿದೆ, ಮಹಿಳೆ ಒಂದಿದೆ, 2 ಪೋಸ್ಟ್ ಇರೋದು. ಕ್ಯಾಟಗರಿ 1 ದವರಿಗೆ ಇತರೆ ಒಂದಿದೆ, ಮಹಿಳೆ ಒಂದಿದೆ, ಗ್ರಾಮೀಣ ಒಂದಿದೆ. ಟೋಟಲಿ 3 ಪೋಸ್ಟ್ ಇರೋದು. 2A ಮೇಲೆನೆ ಪ್ರೀತಿ ಬಾಳಿದೆ. 2A ದಲ್ಲಿ ಯಾರ್ಯಾರು ಕ್ಯಾಟಗರಿ ಬರ್ತಾರೋ ಗೊತ್ತಿಲ್ಲ. ಇತರೆ 2, ಮಹಿಳೆಯರು 4 ಜನ, ಗ್ರಾಮೀಣ 3 ಜನ ಕೊಟ್ಟಿದ್ದಾರೆ. ಸೊ ಮಾಜಿ ಸೈನಿಕ 1 ಮತ್ತೆ ಯಾವ್ದೋ ಅಂಗವಿಕಲ ಬಂದಿದ್ದಾರೆ. ಸೊ ಟೋಟಲಿ 11 ಪೋಸ್ಟ್ ಇದೆ ನೋಡಿ. 2B ದವರಿಗೆ ಇತರೆ 1, ಮಹಿಳೆ 1, ಗ್ರಾಮೀಣ 1, ಟೋಟಲಿ 3. 3A ದವರಿಗೂ ಸಹಿತ 3, ಒಂದೊಂದು ಪೋಸ್ಟ್. ಯಾರು ಜಗಳ ಆಡಬಾರ್ದು ಅಂತ. 3B ದವರಿಗೆ ನೋಡ್ರಿ 1 ಗ್ರಾಮೀಣ, ಮಹಿಳೆ ಮತ್ತೆ ಅದರ್ಸ್ 1 ಅಂಗವಿಕಲ. ಸೊ ಟೋಟಲಿ 4 ಪೋಸ್ಟ್ ಆಯ್ತು. 76 ಪೋಸ್ಟ್ಗಳು ಈ ರೀತಿ ಇದೆ. ಈ ಒಂದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಯಾರಾದ್ರೂ ನಾನ್ ಕಲ್ಯಾಣ ಕರ್ನಾಟಕ ಜಿಲ್ಲೆಯವರು ಡ್ಯೂಟಿ ಮಾಡ್ತೀನಿ, ವರ್ಕ್ ಮಾಡ್ತೀನಿ ಅಂತಂದ್ರೆ ಅವರಿಗೂ ಸಹಿತ ಒಂದು ಒಳ್ಳೆ ಅಪಾರ್ಚುನಿಟಿ ಇದೆ. ಟೋಟಲಿ 71 ಪೋಸ್ಟ್ಗಳಿದಾವೆ. ಆಯಾ ಡಿಸ್ಟಿಕ್ ವೈಸ್. ನಮ್ಮ ಸ್ವಂತ ಡಿಸ್ಟಿಕ್ ಅಲ್ಲಿನೇ ಅಷ್ಟು ಪೋಸ್ಟ್ಗಳಿಲ್ಲ. ಅಷ್ಟು ಪೋಸ್ಟ್ಗಳು ಹೈದರಾಬಾದ್ ಕರ್ನಾಟಕದಲ್ಲಿ ಬರುತ್ತೆ, ಅಂದ್ರೆ ಕಲ್ಯಾಣ ಕರ್ನಾಟಕದಲ್ಲಿ ಬರುತ್ತೆ. ಗಂಟು ಮೂಟೆ ಕಟ್ಕೊಂಡು ಎಲ್ಲಿ ದುಡ್ದಾರ ಏನೈತಿ, ಎಲ್ಲ ನೌಕರಿ ಮಾಡೋದಾರ ಏನೈತಿ, ಗವರ್ಮೆಂಟ್ ನೌಕರಿ ಸಿಕ್ಕರ ಸಾಕಂತೇಳಿ ಬಹಳ ಜನ ಅನ್ನಕತ್ತಾರ. ಸೊ ಇಲ್ಲಿನೂ ಸಹಿತ ನಿಮ್ಗೆ ಅಪಾರ್ಚುನಿಟಿ ಇರುತ್ತೆ ನೋಡ್ರಿ. ಸೊ ಇಲ್ಲಿ ಬಳ್ಳಾರಿ ಡಿಸ್ಟಿಕ್ ಈಗ ಟೋಟಲ್ 8 ಪೋಸ್ಟ್ ಇರೋದು. ಅದರಲ್ಲಿ 1 ಬ್ಯಾಕ್ಲಾಗ್, 7 ನಾರ್ಮಲ್ ಪೋಸ್ಟ್. ಈ 7 ನಾರ್ಮಲ್ ಪೋಸ್ಟ್ ಯಾರ್ಯಾರಿಗೆ ಅಲಾಟ್ಮೆಂಟ್ ಮಾಡಿದಾರಪ್ಪ ಅಂತಂದ್ರೆ GM ಅದರ್ಸ್ ಅಂದ್ರೆ ಮಹಿಳೆಯರು ಪುರುಷರು ಇಬ್ರು ಫೈಟ್ ಮಾಡಬಹುದು. ಇಲ್ಲಿ GM ವುಮೆನ್ಸ್ 1, ಗ್ರಾಮೀಣ 1 ಇದೆ ನೋಡಿ. GM ಇಲ್ಲಿ ಬೇರೆ ಕ್ಯಾಟಗರಿ ಗ್ರಾಮೀಣ ಇದ್ದವರು ಸಹಿತ ಫೈಟ್ ಮಾಡಬಹುದು ಮಾರ್ಕ್ಸ್ ಮೇಲೆ. ಹೈಯೆಸ್ಟ್ ಮಾರ್ಕ್ಸ್ ತಗೊಂಡ್ರೆ ನೀವು ಸಹಿತ GM ಆಗಿ ಕನ್ಸಿಡರ್ ಮಾಡ್ತೀರಾ. ಬೈ ಚಾನ್ಸ್ ನಿಮ್ಗೇನಾದ್ರು GM ದರ್ಕಿಂತ ಕಡಿಮೆ ಇದ್ರೆ ನೀವು ಕ್ಯಾಟಗರಿ ರಿಸರ್ವೇಶನ್ ಕೋಟಾದಲ್ಲಿ ಹೋಗ್ತೀರಾ. ಒಟ್ಟು 4 ಪೋಸ್ಟ್ ಆಯ್ತು. SC ದವರಿಗೆ 1 ಇದೆ ನೋಡಿ ಅದರ್ಸ್. 2A ದವರಿಗೆ 1 ಪೋಸ್ಟ್ ಇದೆ. ನೆಕ್ಸ್ಟ್ 3B ದವರಿಗೆ 1. ಟೋಟಲ್ 7 ಪೋಸ್ಟ್ ಆಯ್ತಲ್ಲ, ಕಡಿಮೆ ಇದಾವೆ ಬಳ್ಳಾರಿಯಲ್ಲಿ. ಸೊ ಬೇರೆ ಡಿಸ್ಟಿಕ್ ಗೆ ಹೆಚ್ಚಿದೆ. ಇನ್ನ ಯಾವುದು ಬೀದರ್ ಡಿಸ್ಟಿಕ್ ನೋಡೋದಾದ್ರೆ
ಅಲ್ಲಿ ಬ್ಯಾಕ್ಲಾಗ್ ನೋಡ್ಲಿಲ್ಲ ನಾವು ಬಳ್ಳಾರಿಯಲ್ಲಿ ಬ್ಯಾಕ್ಲಾಗ್ ಒಂದೇ ಒಂದು ಪೋಸ್ಟ್ ಅದು ಎಸ್ ಟಿ ದವರಿಗೆ ಇದೆ ನೋಡ್ರಿ. ಅದರ್ಸ್ ಎಸ್ ಟಿ ಯಾರಿದ್ರಿ ಅವ್ರು ನೀವು ಅಪ್ಲಿಕೇಶನ್ ಹಾಕ್ಬೋದು. ಈಗ ಬೀದರ್ ಡಿಸ್ಟಿಕ್ ಅಲ್ಲಿ ಟೋಟಲಿ ಎರಡು ಪೋಸ್ಟ್ ಇರೋದು. ಅದು ಕೂಡ ಯಾರಿಗೆ ಕೊಟ್ಟಿದ್ದಾರೆ ಅಂದ್ರೆ ಒಂದು ಜಿಎಂ ಅದರ್ಸ್ ಕೊಟ್ಟಿದ್ದಾರೆ, ಒಂದು ಎಸ್ ಸಿ ಒಂದು ಕೊಟ್ಟಿದ್ದಾರೆ. ಇಲ್ಲಿ ಎಸ್ ಸಿ ದವನು ಜಿಎಂ ದವನಿಗಿಂತ ಹೆಚ್ಚಿಗೆ ಮಾರ್ಕ್ಸ್ ತಗೊಂಡ್ರೆ ಅವನು ಎಸ್ ಸಿ ಕ್ಯಾಟಗರಿ ಅವರಿಗೆ ಒಂದು ಪೋಸ್ಟ್ ಅನ್ನು ಬಿಟ್ಟು ಕೊಟ್ಟಂಗಾಗುತ್ತೆ. ಸೊ ಇದು ಜಿಎಂ ಅಂತ ಕನ್ಸಿಡರ್ ಆಗೋದು ಒಂದು ಕ್ರಿಟೇರಿಯಾ. ಸೊ ಹಾಗಾಗಿ ನೀವು ನಿಮ್ಮ ಕಮ್ಯುನಿಟಿ ಅವರಿಗೆ ನೀವು ಹೆಚ್ಚಿಗೆ ಮಾರ್ಕ್ಸ್ ತಗೊಂಡು ತಮ್ಮ ಸೀಟ್ ಅನ್ನು ಅವ್ರಿಗೆ ಬಿಟ್ಟು ಕೊಟ್ಟಂಗಾಗತ್ತೆ. ಕಲಬುರಗಿಗೆ ಟೋಟಲಿ 11 ಪೋಸ್ಟ್ ಅಲ್ಲಿ 2 ಬ್ಯಾಕ್ಲಾಗ್ ಹುದ್ದೆಗಳು. ಬ್ಯಾಕ್ಲಾಗ್ ಹುದ್ದೆ ಒಂದು ಜಿಎಂ ಅದರ್ಸ್, ಇನ್ನೊಂದು ಎಸ್ ಟಿ ಅದರ್ಸ್ ಅವ್ರಿಗೆ ಕೊಟ್ಟಿದ್ದಾರೆ. 9 ಏನಿದಾವ ಅಂತಂದ್ರೆ ಪ್ರಕಟಿತ ಹುದ್ದೆಗಳು ಯಾವುದು ಕಲಬುರಗಿ ಜಿಲ್ಲೆಗೆ. ಸೊ ಇಲ್ಲಿ 9 ಪೋಸ್ಟ್ ಯಾರ್ಯಾರಿಗೆ ಕೊಟ್ಟಿದ್ದಾರೆ ಅಂತಂದ್ರೆ ಕಂಪ್ಲೀಟ್ ಆಗಿ ಇಲ್ಲಿ ಯಾವ್ದಿದೆ ಇದು ಸಾಮಾನ್ಯ ಮಹಿಳೆ, ಸಾಮಾನ್ಯ ಗ್ರಾಮೀಣ, ಅಂಗವಿಕಲ ಸಾಮಾನ್ಯ, ಜಿಎಂ ಅಂಗವಿಕಲರಿರ್ಬೇಕು. ಒಟ್ಟು 4 ಪೋಸ್ಟ್ಗಳು. ಎಸ್ ಸಿ ಅದರ್ಸ್ ಒಂದು, ಮಹಿಳೆ ಒಂದು, 2A ಒಂದು, 3A ಒಂದು, 3B ಒಂದು ಪೋಸ್ಟ್ ಇದೆ. ಕೊಪ್ಪಳ, ಈಗ ಕೊಪ್ಪಳ ಡಿಸ್ಟಿಕ್ ನೋಡ್ರಿ. ಸೊ ಟೋಟಲಿ ಜೀವ ವಿಜ್ಞಾನ ಕನ್ನಡ ಮಾಧ್ಯಮನೇ ಇದೆ ಎಲ್ಲಾ ಕಡೆನೂ ಸಹಿತ, ಯಾವುದು ಇಂಗ್ಲಿಷ್ ಮಾಧ್ಯಮ ಯಾವುದು ಇಲ್ಲ, ಕನ್ನಡ ಮಾಧ್ಯಮನೇ ಇದೆ. ಸೊ ಟೋಟಲ್ ಇಲ್ಲಿ 11 ಪೋಸ್ಟ್ಗಳಿಲ್ಲ, 12 ಪೋಸ್ಟ್ಗಳಿದಾವೆ. ಒಂದು ಬ್ಯಾಕ್ಲಾಗ್ ಹುದ್ದೆ ಇದೆ, ಅದು ಏನಿದೆ ಯಾರಿಗೆ ಕೊಟ್ಟಿದ್ದಾರೆ ನೋಡೋಣ. ಜಿಎಂ ಅದರ್ಸ್ ಒಂದು, ಜಿಎಂ ವುಮೆನ್ಸ್ ಒಂದು, ಜಿಎಂ ಗ್ರಾಮೀಣ 2, ಜಿಎಂ ಅಂಗವಿಕಲ 1 ಪೋಸ್ಟ್. ಟೋಟಲಿ ಜಿಎಂ ದವರಿಗೆ 6. ಎಸ್ ಸಿ 1 ಪೋಸ್ಟ್, ಒಟ್ಟು 6 ಪೋಸ್ಟ್ ಆಯ್ತು, 1 ಪೋಸ್ಟ್ ಆಯ್ತು. 2A ಒಂದು, 2A ವುಮೆನ್ಸ್ ಒಂದು, ಮತ್ತೆ 3A ಅದರ್ಸ್ ಒಂದು, 3B ಅದರ್ಸ್. ಇಲ್ಲಿ ಮಹಿಳೆಯರು ಮತ್ತೆ ಪುರುಷರು ಇಬ್ರು ಮಾರ್ಕ್ಸ್ ಮೇಲೆ ನೀವು ಫೈಟ್ ಮಾಡಬಹುದು. ಯಾದಗಿರಿ ಡಿಸ್ಟಿಕ್ಕಿಗೆ 14 ಪೋಸ್ಟ್ಗಳನ್ನು ಕೊಟ್ಟಿದ್ದಾರೆ. ಅದು 14 ಡೈರೆಕ್ಟ್ ಪೋಸ್ಟ್ಗಳು, ಬ್ಯಾಕ್ಲಾಗ್ ಹುದ್ದೆಗಳು ಯಾವುದು ಇಲ್ಲ. ಕೊಪ್ಪಳದಲ್ಲಿ ಒಂದು ಬ್ಯಾಕ್ಲಾಗ್ ಹುದ್ದೆ ಅಂತ ಹೇಳಿದ್ನಲ್ಲ, ಎಸ್ ಅದು ಯಾವುದು, ಜಿಎಂ ಅಂಗವಿಕಲದವರಿಗೆ ಕೊಟ್ಟಿದ್ದಾರೆ ನೋಡ್ರಿ. ಯಾರಾದ್ರೆ ಅಪ್ಲಿಕೇಶನ್ ಹಾಕ್ರಿ. ಈಗ ಯಾದಗಿರಿ ಜಿಎಂ ಅದರ್ಸ್ ಒಂದು, ಜಿಎಂ ಮಹಿಳೆ ಒಂದು, ಜಿಎಂ ಗ್ರಾಮೀಣ 2, ಜಿಎಂ ಅಂಗವಿಕಲ ಒಂದು, ಟೋಟಲ್ 7. ಎಸ್ ಸಿ ಎ ಗ್ರೂಪ್, ಬಿ ಗ್ರೂಪ್, ಸಿ ಗ್ರೂಪ್ 3 ಅವರಿಗೆ ಸಿಟ್ ಮಾಡ್ಕೋಬೇಡ್ರಿ ಅಂತ ಒಂದೊಂದು ಕೊಟ್ಬಿಟ್ರು. 2A ಒಂದು ಅದರ್ಸ್, ಒಂದು ವುಮೆನ್ಸ್, 3A ಅದರ್ಸ್, 3B ಅದರ್ಸ್. ಟೋಟಲಿ 14 ಪೋಸ್ಟ್ ಆಯ್ತು, ಡೈರೆಕ್ಟ್ ಪೋಸ್ಟ್, ಯಾವ್ದು ಬ್ಯಾಕ್ಲಾಗ್ ಪೋಸ್ಟ್ ಇಲ್ಲ. ವಿಜಯನಗರ ಡಿಸ್ಟಿಕ್ಗೆ 6 ಪೋಸ್ಟ್, 6ರಲ್ಲಿ 3 ಬ್ಯಾಕ್ಲಾಗ್, 3 ಡೈರೆಕ್ಟ್. ಇದು ಡೈರೆಕ್ಟ್ ಪೋಸ್ಟ್ ಅಲ್ಲಿ ಯಾರಿಗೆ ಕೊಟ್ಟಿದ್ದಾರೆ ಅಂತಂದ್ರೆ ಒಂದು ಸಾಮಾನ್ಯ ಅದರ್ಸ್, ಒಂದು ಎಸ್ ಸಿ ಅದರ್ಸ್, ಇನ್ನೊಂದು ಪೋಸ್ಟ್ ಎಲ್ಲಿದೆ 2A ಅದರ್ಸ್. 3 ಪೋಸ್ಟ್ ಆಯ್ತಲ್ಲ. ನೆಕ್ಸ್ಟ್ ಬ್ಯಾಕ್ಲಾಗ್ ಅಲ್ಲಿ 3 ಪೋಸ್ಟ್ಗಳಿದಾವೆ. ಯಾವ್ದಂದ್ರೆ ನೋಡ್ರಿ, ಜೀವ ವಿಜ್ಞಾನ ವಿಜಯನಗರ ಜಿಲ್ಲೆ ಬ್ಯಾಕ್ಲಾಗ್ ಹುದ್ದೆಗಳು. ಅದು ನಾನ್ ಕಲ್ಯಾಣ ಕರ್ನಾಟಕ ಕ್ಯಾಂಡಿಡೇಟ್ಸ್ ಗಳಿಗೆ ಮಾತ್ರ. ಇದು ಬೇರೆದವ್ರು ಅಷ್ಟೇ ಅಪ್ಲಿಕೇಶನ್ ಹಾಕ್ಬಹುದು, ಇಲ್ಲಿ ಬೇರೆದವ್ರು ಅಷ್ಟೇ ಅಪ್ಲೈ ಮಾಡಬಹುದು. 3 ಪೋಸ್ಟ್ ಯಾರಿಗೆ ಕೊಟ್ಟಿದ್ದಾರೆ, ಒಂದು ಎಸ್ ಸಿ ಯೋಜನಾ ನಿರಾಶ್ರಿತರು, PDP ಯಾರ್ದು ನೋಡ್ರಿ ಅವರು. ಒಂದು ಎಸ್ ಟಿ ಅಂಗವಿಕಲರು ಇರ್ಬೇಕು, ಅದು ಅವರಿಗೆ. ಇನ್ನೊಂದು ಯಾರಿಗಿದೆ, 2B ಅದರ್ಸ್, ಮಹಿಳೆ ಪುರುಷರು ಇಬ್ರು ಬರ್ತಾರೆ. ಅಲ್ಲಿ ಮಾರ್ಕ್ಸ್ ಮೇಲೆ ಡಿಪೆಂಡ್ ಆಗುತ್ತೆ, ಯಾರು ಹೆಚ್ಚಿಗೆ ಮಾರ್ಕ್ಸ್ ತಗೊಂಡಿರ್ತಾರೆ ಅವ್ರಿಗೆ ಕೊಡ್ತಾರೆ. ನೆಕ್ಸ್ಟ್ ರಾಯಚೂರು ಅತಿ ಹೆಚ್ಚು ಪೋಸ್ಟ್ ಗಳನ್ನು ಹೊಂದಿರುವಂತ ಕಲ್ಯಾಣ ಕರ್ನಾಟಕದ ಏಕೈಕ ಜಿಲ್ಲೆ. ನಾನ್ ಕಲ್ಯಾಣ ಕರ್ನಾಟಕದವರು ಇಲ್ಲಿ ಅಪ್ಲಿಕೇಶನ್ ಹಾಕ್ಬಹುದು. ನಿಮ್ಗೆ ಏನಾದ್ರೂ ಕಲ್ಯಾಣ ಕರ್ನಾಟಕ ಜಿಲ್ಲೆ ಒಳಗಡೆ ಡ್ಯೂಟಿ ಮಾಡಬೇಕು, ನೌಕರಿ ಮಾಡ್ಬೇಕಂತ ಅನ್ಸಿದ್ರೆ ನೀವು ಇದಕ್ಕೂ ಸಹಿತ ಅಪ್ಲೈ ಮಾಡಬಹುದು. ಜಿಎಂ 2 ಪೋಸ್ಟ್ ಇದೆ, ಜಿಎಂ ಮಹಿಳೆಯರು 2 ಇದೆ, ಜಿಎಂ 3 ಜನ ಗ್ರಾಮೀಣ ಬರ್ತಾರೆ, 1 ಅಂಗವಿಕಲ ಬರುತ್ತಿಲ್ಲಿ. ಪರಿಶಿಷ್ಟ ಜಾತಿ SC A ಗ್ರೂಪ್ 1, SC B ಗ್ರೂಪ್ 1, SC C ಗ್ರೂಪ್ 1, 3 ಒಂದೊಂದು ಕೊಟ್ಬಿಟ್ರೆ ಸಿಟ್ ಮಾಡ್ಕೋಬೇಡ್ರಿ ನೀವತ್ತೆ. ಕ್ಯಾಟಗರಿ 1 ಒಂದಿದೆ. 2A ಅದರ್ಸ್ 1, ವುಮೆನ್ಸ್ 1, ರೂರಲ್ 1, 3 ಪೋಸ್ಟ್ ಆಯ್ತು. 3A ಒಂದೇ ಒಂದು ಪೋಸ್ಟ್ ಇರೋದು, 3B ಕೂಡ ಒಂದೇ ಒಂದು ಪೋಸ್ಟ್ ಇರೋದು. ಸೊ ಟೋಟಲಿ 18 ಪೋಸ್ಟ್ ಆಯ್ತು. ಅಪ್ಲಿಕೇಶನ್ ಅನ್ನು ಹಾಕಬೇಕಾದ್ರೆ ಕಲ್ಯಾಣ ಕರ್ನಾಟಕದಲ್ಲಿ ನಾನ್ ಕಲ್ಯಾಣ ಕರ್ನಾಟಕ ಜಿಲ್ಲೆಯವರು, ನಾನ್ ಕಲ್ಯಾಣ ಕರ್ನಾಟಕದಲ್ಲಿ ಕಲ್ಯಾಣ ಕರ್ನಾಟಕ ಜಿಲ್ಲೆಯವರು ಅಪ್ಲಿಕೇಶನ್ ಹಾಕುವಾಗ, ಅಪ್ಲೈ ಮಾಡುವಾಗ ಒಂದ್ ಸ್ವಲ್ಪ ಕರೆಕ್ಟ್ ಆಗಿ ಮಾಹಿತಿಯನ್ನ ತಿಳ್ಕೊಂಡು ಅಪ್ಲಿಕೇಶನ್ ಅನ್ನ ಹಾಕ್ರಿ. ಇನ್ನು ನಿಮಗೆ ಯಾವ ಸಬ್ಜೆಕ್ಟ್ ಅದು ಈ ರೀತಿ ಮಾಹಿತಿ ಬೇಕು, ಸೊ ನನಗೆ ಇಲ್ಲಿ ಕಾಮೆಂಟ್ ಅಲ್ಲಿ ಹೇಳ್ರಿ. ನೀವು ಯಾವ ಸಬ್ಜೆಕ್ಟ್ ಗೆ ಅಪ್ಲೈ ಮಾಡ್ತಾ ಇದೀರಾ, ನಿಮ್ದು ಸಬ್ಜೆಕ್ಟ್ ಯಾವುದು ಅಂತ ಎಲ್ಲರೂ ಸೇರಿ ಒಟ್ಟಾಗಿ ಮಾತಾಡ್ಕೊಂಡು ಅಪ್ಲಿಕೇಶನ್ ಅನ್ನ ಹಾಕಿದ್ರೆ ಬಹಳ ಚೆನ್ನಾಗಿರುತ್ತೆ ಅಂತ ನಂದೊಂದು ಅಭಿಪ್ರಾಯ. ನೋಡೋಣ ಏನೇನಾಗುತ್ತೆ ಮುಂದಿನ ಕಾಲಮಾನದಲ್ಲಿ. ಎಲ್ರಿಗೂ ನೌಕರಿ ತಗೊಳ್ಳುವಂತ ಒಂದು ಆಸೆ ಬಹಳ ಇದೆ.
ಏನೇನಾಗತ್ತೆ ಕಾದ್ ನೋಡೋಣ.